Hi dear students, today in this class we will discuss about geometrical interpretation of derivative. Okay, ಯಾವ ಥರ ಜಾಮೆಟ್ರಿ ಐತಿ ಒಂದು ಡೆರಿವೇಟಿವ್ ಅಂದರೆ ಅದಕ್ಕೆ ಯಾವ ಥರ ಜಾಮೆಟ್ರಿ ಐತಿ ಅಂತ ಡಿಸ್ಕಸ್ ಮಾಡೋಣ. ಓಕೆ, ಸೊ ಸಿ ಹಿಯರ್ ಯು ಆರ್ ಅಬ್ಸರ್ವಿಂಗ್ ಅ ಪಿಕ್ಚರ್ ಹಿಯರ್. ಓಕೆ, ಈ ಪಿಕ್ಚರ್ ಐತೆ ನೋಡ್ರಿ, ಈ ಫಂಕ್ಷನ್ ಏನದ, ಇದು y = f(x), ಇದು ಕರ್ವ್. ಓಕೆ, ದಿಸ್ ಈಸ್ ಅ ಕರ್ವ್. ಸೊ ಈ ಕರ್ವಿಗೆ ನಾನು ಏನು ಮಾಡ್ತೀನಿ, ಇದ್ರದ್ದು ಈ ಕರ್ವಿಂದ ಡೆರಿವೇಟಿವ್ ಯಾವ ಥರ ಬರ್ತೈತಿ ಅಂತ ಚೆಕ್ ಮಾಡ್ತಾನೆ. ಓಕೆ, ಸೊ ನೋಡಿರಿ, ಇಲ್ಲಿ ಒಂದು ಪಾಯಿಂಟ್ ಕನ್ಸಿಡರ್ ಮಾಡ್ತೀನಿ, ಈ ಪಾಯಿಂಟ್ ಎ ಒಳಗೆ. ಓಕೆ, ಈ ಪಾಯಿಂಟ್ ಎ ಒಳಗೆ. ಓಕೆ, ಅಂದ್ರೆ ಏನು ಬರ್ತೈತಿ, ಏಕೆ ಫಂಕ್ಷನ್ f(x) ಒಳಗೆ ಹಾಕಿರೋ ಏನು ಬರ್ತೈತಿ, f(a) ಬರ್ತೈತಿ. ಓಕೆ, ಸೊ ದಿಸ್ ಪಾಯಿಂಟ್ ಏನಾಗುತ್ತೆ, P(a, f(a). ಸೊ ನಾನು ಡೆರಿವೇಟಿವ್ ಚೆಕ್ ಮಾಡ್ಬೇಕಂದ್ರೆ ವೆರಿ ಸ್ಮಾಲ್ ಚೇಂಜ್, ಅಂದರೆ ಇಲ್ಲಿಂದ ಒಂದು ಪಾಯಿಂಟ್ ಸ್ಮಾಲ್ ಚೇಂಜ್ ಏನು ಮಾಡ್ತೀನಿ, ಕ್ಯೂ ಅಂತ ಹಾಕೊಳ್ತೀನಿ. ಈ ಕ್ಯೂ ಹೆಂಗಿದೆ ಅಂದರೆ, ಈ ಏಕೆ ಪ್ಲಸ್ ಎಚ್ ಆ್ಯಡ್ ಮಾಡಿದರೆ, ಓಕೆ, ಈ ಏಕೆ ಪ್ಲಸ್ ಎಚ್ ಸ್ಮಾಲ್ ಕ್ವಾಂಟಿಟಿ ಆ್ಯಡ್ ಮಾಡಿದರೆ ನಂಗೆ ಏನು ಬರುತ್ತೆ ಪಾಯಿಂಟ್ a+h. ಈ a+h ಫಂಕ್ಷನ್ ಒಳಗೆ ಹಾಕಿದ್ರೆ ಏನು ಬರ್ತೈತಿ, f(a+h) ಬರುತ್ತೆ. ಸೊ ಆ ಪಾಯಿಂಟ್ ಏನಾಗುತ್ತೆ ಹಂಗಂದ್ರೆ Q(a+h, f(a+h). ಓಕೆ, ಇವೆರಡು ಪಾಯಿಂಟ್. ಸೊ ಇವೆರಡು ಪಾಯಿಂಟನ್ನು ಕುಡಿಸೋ ಸ್ಮಾಲ್ ಏನಿರ್ತೈತಿ ಇದು. ಓಕೆ, ಇವೆರಡೂ ಕೊಡಿಸ್ತಾನೆ ಪಾಯಿಂಟ್. ಇದೇನಾಗುತ್ತೆ ಅವಾಗ ಕಾರ್ಡ್ ಆಗುತ್ತೆ. ಸೊ ಇದೇನಾಗುತ್ತದೆ, ದಿಸ್ ಒನ್ ವಿಲ್ ಬಿಕಮ್ ಅ ಕಾರ್ಡ್, ರೈಟ್. ಸೊ ಈ ಕಾರ್ಡ್ ಆಗೈತೆ ಅಂದರೆ ಈ ಪಾಯಿಂಟ್ ಒಳಗೆ ನಾನು ಏನು ಮಾಡಬೇಕು, ಟ್ಯಾಂಜೆಂಟ್ ಡ್ರಾ ಮಾಡ್ತೀನಿ. ಓಕೆ, ಟ್ಯಾಂಜೆಂಟ್. ಸೊ ಈ ಪಾಯಿಂಟ್ ಒಳಗೆ ನಾನು ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ನಂಗೆ ಏನು ಸಿಗ್ತೈತಿ, ಒಂದು ಸ್ಲೋಪ್ ಸಿಗ್ತೈತಿ. ಓಕೆ, ಈ ಸ್ಲೋಪ್ ಏನಾಗಿರ್ತೈತಿ, ಆಲ್ವೈಸ್ ಡೆರಿವೇಟಿವ್ ಆಗಿರ್ತೈತಿ. ಈ ಸ್ಲೋಪ್ ಏನಾಗಿರ್ತೈತಿ, ಡೆರಿವೇಟಿವ್ ಆಗಿರ್ತೈತಿ. ಸೊ ದಟ್ ಈಸ್ ನೋಡ್ರಿ, ಲೆಟ್ P of a, f(a), okay, and be the point on the curve. ಯಾವ ಕರ್ವ್ ಮೇಲೆ, y = f(x) ಅನ್ನೋ ಕರ್ವ್ ಮೇಲೆ ಇದು ಒಂದು ಪಾಯಿಂಟ್, ಹೌದಾ. ನೆಕ್ಸ್ಟ್ ವೆರಿ ಸ್ಮಾಲ್ ಚೇಂಜ್ h, ಟೇಕಿಂಗ್ ವೆರಿ ಸ್ಮಾಲ್ ಚೇಂಜ್ ದಟ್ ಈಸ್ h ತೊಗೊಂಡಾಗ ಪಾಯಿಂಟ್ಸ್ ಏನಾಗ್ತವೆ, ಪಾಯಿಂಟ್ಸ್ ಬಿ ಏನಾಗ್ತವೆ, a+h, f(a+h) ಬಿ ದ 2 points. ಓಕೆ, ಬಿ ದ 2 points. ಯಾವ ಪಾಯಿಂಟ್ಸ್, a+h, ಓಕೆ, ಆ್ಯಂಡ್ ಇನ್ನೊಂದು ಪಾಯಿಂಟ್ a, f(a). ದೀಸ್ ಆರ್ ದ 2 points ಹಿಯರ್ ಆನ್ ದ ಕರ್ವ್. ಸೊ ಇವೆರಡರ ನಡುವೆ ಡಿಫ್ರೆನ್ಸ್ ಯಾವ ಥರ ಇದೆ, ಇದು ಈಟ ಪಾಯಿಂಟ್ಸ್. ಓಕೆ, ಸೊ ಇಲ್ಲಿ ಸೊ ವೆರಿ ಸ್ಮಾಲ್ ಚೇಂಜ್ ಆದಾಗ ಇದ್ರ ಡೆರಿವೇಟಿವ್ ಏನಾಗ್ತೈತಿ ಅಂತ ನಾವು ಫೈಂಡ್ ಮಾಡ್ಬೇಕು. ಓಕೆ, ಸೊ ಇದು ಜಾಮೆಟ್ರಿಕಲ್ ಮೀನಿಂಗ್. ಸೊ ನಾವು ವಾಟ್ ಈಸ್ ದ ಡೆಫಿನೇಷನ್ ಆಫ್ ಡೆರಿವೇಟಿವ್. ಸೊ ವಿ ನೋ ದ್ಯಾಟ್ ಲಿಮಿಟ್ಸ್ ಆಸ್ h tends to 0 f(a+h minus f(a) divided by h. This is the definition of the derivative. ಇದು ಗೊತ್ತೈತೆ ನಮಗೆ, ವಿ ಆಲ್ರೆಡಿ ನೋ ದಟ್. ಸೊ ಈ ಪಾಯಿಂಟನ್ನ ಇದ್ರ ಜಾಮೆಟ್ರಿ ಏನಾಗ್ಬೋದು ಅಂಥೇಳಿ ನಾವು ಚೆಕ್ ಮಾಡ್ಬೇಕು. ಓಕೆ, ಸೊ ಈ ಜಾಮೆಟ್ರಿ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ, ಸೊ ಸಿ ದಿಸ್, ಇಫ್ ಯು ಕನ್ಸಿಡರ್ ದಿಸ್ ಒನ್ ಇಟ್ ವಿಲ್ ಬಿಕಮ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಹೌದಾ. ಇದೇನಾಗುತ್ತೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಆಗುತ್ತೆ. ಸೊ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಸೊ ರೈಟ್ ನಾವು ಫ್ರಮ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಯಾವುದು, ಪಿ ಕ್ಯೂ ಆರ್ ಟ್ರಯಾಂಗಲಿಂದ. ಓಕೆ, ಸೊ ನಾವು ಈ ಪಿ ಕ್ಯೂ ಆರ್ ಟ್ರಯಾಂಗಲಿಂದ ಇಲ್ಲಿ ನೋಡಿರಿ ಆ್ಯಂಗಲ್ ಸೈ ಇದೆ. ಓಕೆ, ಈ ಪಾಯಿಂಟಿಂದ ಇದು ಕನ್ಸಿಡರ್ ಮಾಡಿದರೆ ಸಿಮಿಲರ್ಲಿ ಇಟ್ ವಿಲ್ ಬಿಕಮ್ ಸೈ ಹಿಯರ್, ಆ್ಯಂಗಲ್ ಆಗುತ್ತೆ, ಇಲ್ಲೊಂದು ಆ್ಯಂಗಲ್ ಕ್ರಿಯೇಟ್ ಆಗುತ್ತೆ. ಸೊ ಇದಕ್ಕೆ ನಾವು ಟ್ಯಾನ್ ಸೈ ಅಂತ ಕನ್ಸಿಡರ್ ಮಾಡೋದು. ಓಕೆ, ಇಫ್ ಯು ನೋ ಟ್ಯಾನ್ ಸೈ ಏನಾಗುತ್ತೆ, ಇಲ್ಲಿ ಆ್ಯಂಗಲ್ ಟ್ಯಾನ್ ಸೈ ಏನಂದ್ರೆ ಏನು, ಈ ಆ್ಯಂಗಲ್ ನೋಡ್ರಿ, ಇಲ್ಲಿ ಆ್ಯಂಗಲ್ ಸೈ ಅಂತ ಕನ್ಸಿಡರ್ ಮಾಡಿದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸ್ಟೆಂಟ್ ಏನಾಗುತ್ತೆ, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸ್ಟೆಂಟ್. ಟ್ಯಾನ್ ಸೈ ಇಸ್ ನಥಿಂಗ್ ಬಟ್ PR divided by QR. Tan psi ಅಂದ್ರೆ PR divided by QR. ಹಂಗೆ ಅಪೋಸಿಟ್ divided by adjacent tan psi ಅಂದ್ರೆ. ಸೊ ಈ ನೋಡ್ರಿ, ಈ ಲಿಮಿಟು ಏನದ, ಓಕೆ, ದಿಸ್ ಒನ್ ವಿಲ್ ಬಿಕಮ್, ಇದಕ್ಕೇನಾಗುತ್ತೆ, ದಿಸ್ ಒನ್ ಈಸ್ ಬಿಕಮ್ ಲಿಮಿಟ್ ಆ್ಯಸ್ h tends to 0. ಈ ಟ್ಯಾನ್ ಸೈ ಏನತ್ತಲ್ಲ ಆ್ಯಂಗಲ್, ಇದೇ ಆ್ಯಂಗಲ್ನ ಇಲ್ಲಿ ಬರ್ತೈತಿ. ಯಾಕೆ ಸ್ಮಾಲ್ ಚೇಂಜ್ ಇದಕ್ಕೂ ಕನ್ಸಿಡರ್ ಮಾಡ್ಬೇಕು, ಇದನ್ನು. ಸೊ ಇದನ್ನು ನಾವು ಮಾಡಿದ್ವಿ ಅಂದರೆ ನಮ್ಗೆ ಈ ಟ್ಯಾನ್ ಸೈ, ಓಕೆ,
ಲಿಮಿಟ್ ಆ್ಯಸ್ ಎಸ್ ಟೆನ್ಸ್ ಟು 0 ಇಲ್ಲಿ ಏನಾಗುತ್ತೆ ಕಾರ್ಡ್ ಟೆನ್ ಟು ಏನಾಗುತ್ತೆ ಕಾರ್ಡ್ ಏನಾಗುತ್ತೆ ಕಾರ್ಡ್ ಚೇಂಜಸ್ ಟು ಟ್ಯಾಂಜೆಂಟ್ ಆಗುತ್ತೆ ಈ ಕಾರ್ಡ್ ಏನಾಗುತ್ತಲ್ಲ ಇದು ಆ್ಯಸ್ ಎಸ್ ಟೆನ್ಸ್ ಟು 0 ಅದಂಗೆ ಕಾರ್ಡ್ ಏನಾಗುತ್ತೆ ಟ್ಯಾಂಜೆಂಟ್ ಆಗಿ ಕನ್ವರ್ಟ್ ಆಗುತ್ತೆ ಓಕೆ ಆ ಟ್ಯಾಂಜೆಂಟ್ನ ಏನು ಮಾಡ್ಬೇಕು ನಾವು ಸ್ಲೋಪ್ ಏನು ಮಾಡ್ತೀವಿ ದಟ್ ಈಸ್ ಡೆರಿವೇಟಿವ್ ಇಸ್ ನಥಿಂಗ್ ಬಟ್ ದ ಸ್ಲೋಪ್ ಈ ಸ್ಲೋಪ್ ಏನಪ್ಪ ಅಂದರೆ ಲಿಮಿಟ್ ಆ್ಯಸ್ ಎಸ್ ಟೆನ್ಸ್ ಟು 0 ದಿಸ್ ಈಸ್ ನಥಿಂಗ್ ಬಟ್ ಟ್ಯಾನ್ ಸೈ ಯಾಕೆ ಇಲ್ಲಿ ನೋಡಿರಿ ಟ್ಯಾನ್ ಸೈ ಅಂದರೆ ಏನದ ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಆರ್ ಅಂತಿತ್ತು ಸೊ ಫ್ರಮ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಆ್ಯಸ್ ಎಚ್ ಟೆನ್ಸ್ ಟು 0 ಓಕೆ chord changes to okay tangent chord changes to tangent so it tangent is nothing but the slope of the curve tangent andre enada slope of the curve so this is the geometrical meaning of the derivative andre ena yavada derivative enagiರ್ತೈತಿ slope of the curve ಆಗಿರ್ತೈತಿ ಅಂತ ಅರ್ಥ ಓಕೆ ಯಾವದ derivative ತಗೊಳ್ರಿ ಯಾವದ function curve ದ derivative ತಗೊಂಡ್ರೆ that is always slope of the okay tan psi is nothing but the slope so iದೇನಾಗಿರ್ತೈತಿ slope of the curve ಆಗಿರ್ತೈತಿ okay derivative is always slope of the curve so this is a geometrical meaning this is a geometrical now one more definition derivative ಅಂದ್ರೆ ಯಾವ ತರ ಬರಿಬಹುದು ನಾವು ಇಷ್ಟು ಆಗಲೇ ಕನ್ಸಿಡರ್ ಮಾಡಿದ್ವಿ ಯಾವುದು in the previous class ನಾವು derivative of function at a point ಅಂತ ಹೇಳಿದ್ವಿ okay derivative of function ಓಕೆ ಆಟ್ ಸಮ್ ಪಾಯಿಂಟ್ ನಾವು ಫೈಂಡ್ ಮಾಡ್ತಿದ್ವಿ ಈಗ ಇನ್ ಜನರಲ್ ಆಗಿ ಎಕ್ಸ್ಗೆ ನಾವು ಏನು ಮಾಡಬೇಕು ಡೆರಿವೇಟಿವ್ ಫೈಂಡ್ ಮಾಡ್ತೀವಿ ದಟ್ ಈಸ್ ಅ ಡೆರಿವೇಟಿವ್ ಆಫ್ ಫಂಕ್ಷನ್ ಓಕೆ ಸಪೋಸ್ ಎಫ್ ಈಸ್ ಅ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಎಫ್ ಈಸ್ ಅ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ದ ಫಂಕ್ಷನ್ ಡಿಫೈನ್ಡ್ ಬೈ ಈ ಥರ ಫಂಕ್ಷನ್ ಡಿಫೈನ್ಡ್ ಇದೆ ಯಾವುದು ಲಿಮಿಟ್ ಆಸ್ ಎಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್ wherever limit exists okay wherever limit exists is defined to be derivative of f at x ಅಂದ್ರೆ ಇನ್ ಜನರಲ್ ಆಗಿ ನಾ ಎಕ್ಸ್ಗೆ ಏನು ಮಾಡತ್ತೀನಿ ಡೆರಿವೇಟಿವ್ ಫೈಂಡ್ ಮಾಡತ್ತೀನಿ ಓಕೆ ಅಂದ್ರೆ ಡೆರಿವೇಟಿವ್ ಎಲ್ಲ ಕಡೆ ಎಕ್ಸಿಸ್ಟ್ ಇರಬೇಕು ಅಂತ ಅರ್ಥ ಈ ಪಾಯಿಂಟ್ ಒಳಗೂ ಎಕ್ಸಿಸ್ಟ್ ಇರಬೇಕು ಈ ಪಾಯಿಂಟ್ ಒಳಗೂ ಎಕ್ಸಿಸ್ಟ್ ಇರಬೇಕು ಈ ಪಾಯಿಂಟ್ ಒಳಗೂ ಎಕ್ಸಿಸ್ಟ್ ಇರಬೇಕು ಸೊ ಎಲ್ಲೆಲ್ಲ ನಾ ಕನ್ಸಿಡರ್ ಮಾಡ್ತೀನಿ ಪಾಯಿಂಟ್ ಎಲ್ಲ ಕಡೆ ಎಕ್ಸಿಸ್ಟ್ ಇರ್ತೀವಿ ಅದರ ಸಂಬಂಧ ನಾನು ಏನು ಮಾಡ್ತೀನಿ ಇನ್ ಜನರಲ್ ಆಗಿ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ ಓಕೆ ಇನ್ ಜನರಲ್ ಆಗಿ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ ಸೊ ಎಕ್ಸ್ ಟೆಕ್ಸ್ ದ ವ್ಯಾಲ್ಯೂಸ್ ಎ ತೊಗೋಬೋದು ಬಿ ತೊಗೋಬೋದು ಸಿ ತೊಗೋರಿ ಏನು ಬೇಕಾದ್ರೆ ತೊಗೋರಿ ಎಕ್ಸ್ ಟೆಕ್ಸ್ ದ ವ್ಯಾಲ್ಯೂಸ್ ಎ ಬಿ ಸಿ ಸೋ ಆನ್ ಅಪ್ ಟು ದಿಸ್ ಸೊ at every point limit exist ಐತೆ ಅಂದರೆ ಓಕೆ at every point a b c so on up to infinity ಎಲ್ಲ ಪಾಯಿಂಟ್ ಏನದ ಎಕ್ಸಿಸ್ಟ್ ಐತೆ ಅಂದರೆ ಸೊ ಡೆರಿವೇಟಿವ್ ಏನು ಹೇಳ್ಬೋದು ನಾವು ಎಕ್ಸಿಸ್ಟ್ at every point so this function is differentiable ಅಂತ ಹೇಳ್ಬೋದು ಓಕೆ this function is differentiable ಸೊ ಇನ್ ಜನರಲ್ ಆಗಿ ನಾನು ಏನು ಮಾಡ್ತೇನೆ ಅದಕ್ಕೆ ಲಿಮಿಟ್ ಆಟ್ ಎಕ್ಸ್ ಅಂತ ತೊಗೊಳ್ತೇನೆ ಓಕೆ ದೇರ್ ಫೋರ್ ದ ಲಿಮಿಟ್ ಆಫ್ ಇದಕ್ಕೆ ಏನು ಕರಿತೀವಿ ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ಅ ಡೆರಿವೇಟಿವ್ ಇದಕ್ಕೆ ಏನು ಕರಿತೀವಿ ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ಅ ಡೆರಿವೇಟಿವ್ ಅಂತ ಹೇಳ್ತೀವಿ ಸೊ ಇದನ್ನು ಯಾವ ಥರ ಬರಿತೀವಿ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತೇಳಿ ಡಿನೋಟ್ ಮಾಡ್ತೀವಿ ಓಕೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಸ್ ಟೆನ್ಸ್ ಟು 0 as h tends to 0 f of x plus h minus f of x divided by h ಅನ್ನೋದೇನು ಸ್ಮಾಲ್ ಚೇಂಜ್ ವೆರಿ ಸ್ಮಾಲ್ ಚೇಂಜ್ ಇನ್ನು ಎಕ್ಸ್ ಒಳಗೆ ಓಕೆ ಇಲ್ಲಿ ಒಂದು ಪಾಯಿಂಟ್ ಎಕ್ಸ್ ಅಂತ ತೊಗೊಂಡ್ರೆ ಈ ಪಾಯಿಂಟ್ ಏನಾಗಿರ್ತೈತಿ ಎಕ್ಸ್ ಪ್ಲಸ್ ಎಚ್ ಇವೆರಡರ ನಡಕಿರೋ ಡಿಫ್ರೆನ್ಸ್ನ ರೇಷಿಯೋ ಫೈಂಡ್ ಮಾಡೋದು ಏನಂತೀವಿ ಡೆರಿವೇಟಿವ್ ಆಗಿರ್ತೈತಿ ಸೊ ಎಕ್ಸ್ ಒಳಗೆ ವೆರಿ ಸ್ಮಾಲ್ ಚೇಂಜ್ ನಾವು ಏನು ಮಾಡ್ತೀವಿ ಕನ್ಸಿಡರ್ ಮಾಡಿ ಆ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್ ಮಾಡಿದರೆ ನಮಗೇನು ಸಿಗ್ತೈತಿ ಡೆರಿವೇಟಿವ್ ಆಫ್ ದ ಫಂಕ್ಷನ್ ಸಿಗ್ತೈತಿ ಓಕೆ ಸೊ ಇದನ್ನು ಈ ಥರನೂ ಬರಿಬೋದು ನಾವು ಯಾವ ಥರ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಇದೇನಾಗಿರ್ತೈತಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರಿತೀವಿ ಡಿ ಬೈ ಡಿ ಎಕ್ಸ್ ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಎಫ್ ಆಫ್ ಎಕ್ಸ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಅಂತ ಅರ್ಥ ಓಕೆ ಡಿಫ್ರೆನ್ಷಿಯೇಷನ್ ಆಫ್ ಎಫ್ ಆಫ್ ಎಕ್ಸ್ ಫಂಕ್ಷನ್ ಡಿಫ್ರೆನ್ಷಿಯೇಷನ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಅಂತ ಅರ್ಥ ಓಕೆ ಸೊ ಎಕ್ಸ್ ಅನ್ನೋದೇನಾಗುತ್ತೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ ಎಫ್ ಆಫ್ ಎಕ್ಸ್ ಅನ್ನೋದನ್ನು ಡಿಪೆಂಡೆಂಟ್ ವೇರಿಯೇಬಲ್ ಇದು ಫಂಕ್ಷನ್ ಓಕೆ ಸೊ ಇದನ್ನು ನಾನು ಏನು ಜನರಲ್ ಆಗಿ ಡಿ ವೈ ಬೈ ಡಿ ಎಕ್ಸ್ ಯಾಕೆ ವೈ ಅಂದ್ರೆ ಏನು ಆಲ್ವೇಸ್ ವಿ ಡಿನೋಟ್ ವೈ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಹೌದಾ ಸೊ ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ವೈ ಎ ಸೊ ದಿಸ್ ಈಸ್ ಡಿ ವೈ ಬೈ ಡಿ ಎಕ್ಸ್ ವಿ ಆಲ್ವೇಸ್ ರೈಟ್ ಲೈಕ್ ದಿಸ್ ಡಿ ವೈ ಬೈ ಡಿ ಎಕ್ಸ್ ಅಂತ ಬರ್ತೀವಿ ಹೌದಾ ಸೊ ದೇರ್ ಫೋರ್ ಇದನ್ನು ನಾವು ಯಾವ ಥರ ಡಿನೋಟ್ ಮಾಡ್ಬೋದು ವೈ ಡ್ಯಾಶ್ ಅಂತ ಡಿನೋಟ್ ಮಾಡ್ಬೋದು ವೈ ಡ್ಯಾಶ್ ಅಂತ ಡಿನೋಟ್ ಮಾಡ್ಬೋದು ಓಕೆ ಸೊ ಇದು ಫಸ್ಟ್ ಪ್ರಿನ್ಸಿಪಲ್ ಆಫ್ ಡೆರಿವೇಟಿವ್ ಓಕೆ ಫಸ್ಟ್ ಪ್ರಿನ್ಸಿಪಲ್ ಆಫ್ ಡೆರಿವೇಟಿವ್ ವೆರಿ ಇಂಪಾರ್ಟೆಂಟ್ ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ ವಿ ನಾವು ಡಿರೈವ್ ಸಮ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಓಕೆ ಯಾವ್ಯಾವ ಫಂಕ್ಷನ್ದು ಡೆರಿವೇಟಿವ್ ಯಾವ ಥರ ಆಗುತ್ತೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಡೆರಿವೇಟಿವ್ ಯಾವ ಥರ ಆಗುತ್ತೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಡೆರಿವೇಟಿವ್ ಏನಾಗುತ್ತೆ ಅನ್ನೋದನ್ನು ನಾವೇನು ಮಾಡ್ತೀವಿ ಫೈಂಡ್ ಮಾಡ್ತೀವಿ ಸಿ ಹಿಯರ್ ದ ಎಕ್ಸಾಂಪಲ್ ಓಕೆ ವೆರಿ ಇಂಪಾರ್ಟೆಂಟ್ ಸೊ ಇದೊಂದು ಫಾರ್ಮುಲಾ ಇದ್ದಂಗೆ ಫೈಂಡ್ ದ ಡೆರಿವೇಟಿವ್ ಆಫ್ ಕಾನ್ಸ್ಟಂಟ್ ಫಂಕ್ಷನ್ ಅಂತ ಹೇಳೋದು ಕಾನ್ಸ್ಟಂಟ್ ಫಂಕ್ಷನ್ ಡೆರಿವೇಟಿವ್ ಫೈಂಡ್ ಮಾಡ್ಬೇಕು ನಾವು ಓಕೆ ಕಾನ್ಸ್ಟಂಟ್ ಫಂಕ್ಷನ್ ಯಾವ ಥರ ಇರ್ತೈತಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎ ಫಾರ್ ಎ ಫಿಕ್ಸ್ಡ್ ರಿಯಲ್ ನಂಬರ್ ಎ ಅನ್ನೋದೇನು ಫಿಕ್ಸ್ಡ್ ರಿಯಲ್ ನಂಬರ್ ಆಗಿರ್ತೈತಿ ಅಂತ ಅರ್ಥ ಓಕೆ
ಸೊ ಸೊಲ್ಯೂಷನ್ ಇದು ಸೊಲ್ಯೂಷನ್ ಯಾವ ಥರ. ಸೊ ಅಕಾರ್ಡಿಂಗ್ ಟು ಅವರ್ ಡೆಫಿನೇಷನ್ ನಾವೇನು ಬರಿಬೋದು, ವಿ ಹ್ಯಾವ್ already we have seen f dash of x equal to limit as h tends to 0 f of x plus h minus f of x divided by h ಅಂತ ಬರ್ತೀವಿ. ಇದು ಡೆಫಿನೇಷನ್, ಎದ್ರದ್ದು ಡೆರಿವೇಟಿವ್ದು ಡೆಫಿನೇಷನ್. ಓಕೆ, ಸೊ ನೋಡಿರಿ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಅಂದರೆ ಏನು ಬರಿಬೋದು ನಾ ಇಲ್ಲಿ ಏನಾಗುತ್ತೆ ಅಗೇನ ಏನಾಗುತ್ತೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಈ ಫಂಕ್ಷನ್ ಕಾನ್ಸ್ಟೆಂಟ್ ಅದಂದ್ರೆ, ಓಕೆ ಇದು ಫಂಕ್ಷನ್ ಕಾನ್ಸ್ಟೆಂಟ್ ಅದಂದ್ರೆ ನೀವು ಅಲ್ಲಿ ಪಾಯಿಂಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಹಾಕಿದ್ರು ಅದೇನು ಬರ್ತೈತಿ ಅಗೇನ ಏನ ಬರ್ತೈತಿ, ಲಿಮಿಟ್ ಆಸ್ 0 ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಹಾಕಿದ್ರು ನಮ್ಗೆ ಏನು ಬರ್ತೈತಿ ಇಲ್ಲಿ ನೋಡ್ರಿ ಇಲ್ಲಿ ಸಿ ಹಿಯರ್ ಕಾನ್ಸ್ಟೆಂಟ್ ಫಂಕ್ಷನ್. ಸೊ ಏನು ಬರ್ಬೇಕು ಆನ್ಸರ್ ಏನ ಬರ್ತೈತಿ, ಎಫ್ ಆಫ್ ಎಕ್ಸ್ ಅಂದ್ರೂ ಏನ ಐತಿ ಡಿವೈಡೆಡ್ ಬೈ ಎಚ್. ಸೊ ನೋಡ್ರಿ ಎ ಮೈನಸ್ ಎ ವಿಚ್ ಈಸ್ 0. ಸೊ ಏನು ಹೇಳ್ಬೋದು ನಾನು, ಡೆರಿವೇಟಿವ್ ಆಫ್ ಅ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ 0. ಡೆರಿವೇಟಿವ್ ಆಫ್ ಅ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ 0. ದೇರ್ ಫೋರ್ ನಾ ಏನು ಬರಿತೀನಿ ಅಂದರೆ, ಓಕೆ ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್ ಎ ಏನಾಗಿರ್ತೈತಿ ಆಲ್ವೈಸ್ 0 ಆಗಿರ್ತೈತಿ ಅಂತ ಅರ್ಥ. ಓಕೆ ಅಂದರೆ ಕಾನ್ಸ್ಟೆಂಟ್ ಫಂಕ್ಷನ್ ಯಾವಾಗಲೂ ಡೆರಿವೇಟಿವ್ 0 ಇರ್ತೈತಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕಾನ್ಸ್ಟೆಂಟ್ ಫಂಕ್ಷನ್ದು ಡೆರಿವೇಟಿವ್ ಆಲ್ವೈಸ್ 0. ಇನ್ ಜನರಲ್ ಆಗಿ ನಾನು ಏನು ಬರ್ತೀನಿ, ಇದೊಂದು ಫಾರ್ಮುಲಾ. ಓಕೆ ದಿಸ್ ಇಸ್ ಒಂದು ಫಾರ್ಮುಲಾ. Differentiation of constant function is always 0. Another example, find the derivative of f of x equal to 1 by x. ಈ ಫಂಕ್ಷನ್ ಡೆರಿವೇಟಿವ್ ಏನಾಗ್ತೈತಿ ಅಂತ. ಓಕೆ ಸೊಲ್ಯೂಷನ್ ನೋಡ್ರಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಡೆಫಿನೇಷನ್ ಏನು ಹೇಳ್ತೈತಿ, ವಿ ನೋ ದ್ಯಾಟ್ ಎಫ್ ಡ್ಯಾಶ್ ಆಫ್ ಎಕ್ಸ್, ಓಕೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಇಂಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್. ಓಕೆ ದಿಸ್ ಈಸ್ ದ ಡೆಫಿನೇಷನ್. ಇಲ್ಲಿ ನೋಡ್ರಿ ಎಫ್ ಆಫ್ ಎಕ್ಸ್ ಅಂದ್ರೆ ಕೊಟ್ಟರೆ 1 ಬೈ ಎಕ್ಸ್ ಕೊಟ್ಟಾರ, ಹೌದಾ. ಸೊ ನೋಡ್ರಿ ಲಿಮಿಟ್ ಆಸ್ ಎಕ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಅಂದ್ರೆ ಏನಾಗುತ್ತೆ ಹಂಗಂದ್ರೆ, ಲಿಮಿಟ್ ಆಸ್ ಎಕ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಅಂದ್ರೆ ಏನಾಗುತ್ತೆ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎಚ್ ಆಗುತ್ತೆ, ಮೈನಸ್ ಎಫ್ ಆಫ್ ಎಕ್ಸ್ ಅಂದರೆ 1 ಬೈ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಚ್. ಓಕೆ ದಿಸ್ ಈಸ್ ಅವರ್ ಡೆಫಿನೇಷನ್. ಈ ಡೆಫಿನೇಷನ್ ಪ್ರಕಾರ ಅಪ್ಲೈ ಮಾಡ್ಕೊಂಡು ತಗೊಂಡು, ಸೊ ನೋಡಿ ಇದನ್ನು ಸಿಂಪ್ಲಿಫೈ ಮಾಡ್ಬೇಕು ನಾವು, ಹೌದಾ. ವಿ ಹ್ಯಾವ್ ಟು ಸಿಂಪ್ಲಿಫೈ ಇಟ್. ಏನಾಗುತ್ತೆ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಇದನ್ನು ಎಲ್ ಸಿ ಎಮ್ ತೆಗಿಬೇಕು. ಏನು ಬರ್ತೀವಿ ಹಂಗಂದ್ರೆ ಇಲ್ಲಿ ನೋಡ್ರಿ ಎಲ್ ಸಿ ಎಮ್ ತೆಗೆದ್ರೆ ಎಕ್ಸ್ ಪ್ಲಸ್ ಎಚ್ ಇಂಟು ಎಕ್ಸ್ ಆಯ್ತು, ಎಕ್ಸ್ ಪ್ಲಸ್ ಎಚ್ ಇಂಟು ಎಕ್ಸ್ ಆಯ್ತು, ಹೌದಾ. ಇದಕ್ಕೆ ನೋಡ್ರಿ ಇಲ್ಲಿ ಏನು ಕಮ್ಮಿ ಅದ ಹಂಗಂದ್ರೆ, ಈಗ ಇಲ್ಲಿ ಎಕ್ಸ್ ಕಮ್ಮಿ ಅದ, ಇಲ್ಲಿ ಎಕ್ಸ್ ಪ್ಲಸ್ ಎಚ್ ಕಮ್ಮಿ ಅದ. ಓಕೆ ಸೊ ದಿಸ್ ಈಸ್ ಅವರ್ ಎಲ್ ಸಿ ಎಮ್. ಇಲ್ಲಿ ನೋಡ್ರಿ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಎಚ್ ಇದು ಹೋಲ್ ಡಿವೈಡೆಡ್ ಬೈ ಎಚ್ ಅದು, ಸೊ ನಾವು ಲಿಮಿಟ್ ಆ್ಯಚ್ ಎಚ್ ಟೆನ್ಸ್ ಟು 0 ಇದು 1 ಬೈ ಎಚ್ ಹೆಂಗಿದ್ರು ಹೊರಗೆ ಐತಿ, ಅದನ್ನು ಹೊರಗೆ ಇಟ್ಬಿಡ್ರಿ. ಓಕೆ ಸೊ ನೋಡಿರಿ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಎಚ್ ಅಂದರೆ ಮೈನಸ್ ಮಾಡಿರಿ, ಈ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು, ಈ ಮೈನಸ್ ಇಲ್ಲಿ ಹೊರಗೆ ಬರ್ತೈತಿ, ಈ ಮೈನಸ್ ಏನು ಬರ್ತೈತಿ ಹೊರಗೆ ಬರ್ತೈತಿ, ಡಿವೈಡೆಡ್ ಬೈ ಇದು ಎಕ್ಸ್ ಪ್ಲಸ್ ಎಚ್ ಇಂಟು, ಓಕೆ ಎಕ್ಸ್ ಪ್ಲಸ್ ಎಚ್ ಇಂಟು ಎಕ್ಸ್ ಆಯ್ತು, ಎಕ್ಸ್ ಪ್ಲಸ್ ಎಚ್ ಇಂಟು ಎಕ್ಸ್ ಆಯ್ತು, ಹೌದಾ. ನೋಡಿರಿ ಈ ಎಚ್ ಕ್ಯಾನ್ಸಲ್ ಆಯ್ತು ಅಂದರೆ -1 ಉಳಿತಾ. ಸೊ ಲಿಮಿಟ್ ಆ್ಯಸ್ ಎಚ್ ಟೆನ್ಸ್ ಟು 0 ರೈಟ್, -1 ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಎಚ್ ಆಯ್ತು, ಹೌದಾ. ಈಗ ಲಿಮಿಟ್ ಅಪ್ಲೈ ಮಾಡಿರಿ. ಲಿಮಿಟ್ ಆ್ಯಸ್ ಎಚ್ ಟೆನ್ಸ್ ಟು 0 ಅಂದ್ರೆ ಇಲ್ಲಿ ಲಿಮಿಟ್ ಎಚ್ ಇದ್ದಲ್ಲಿ 0 ಹಾಕ್ರಿ, ಏನಾಗುತ್ತೆ -1 ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 0 ಆಯ್ತು. ಸೊ ನೋಡಿರಿ ಎಕ್ಸ್ ಪ್ಲಸ್ 0 ಅಂದರೆ ಎಕ್ಸಾ, ಸೊ -1 ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಯ್ತು, -1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು, ಈ ಫಂಕ್ಷನ್ ಡೆರಿವೇಟಿವ್ ಆಫ್ 1 ಬೈ ಎಕ್ಸ್ ಏನು, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು -1 ಬೈ ಎಕ್ಸ್ ಸ್ಕ್ವೇರ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಏನದ ಇಲ್ಲಿ 1 ಬೈ ಎಕ್ಸ್, ಇದನ್ನ ಯಾವ ಥರ ಬರೀಬೋದು, ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ಎಕ್ಸ್. ಇದ್ರ ಡೆರಿವೇಟಿವ್ ಏನಿರ್ತೈತಿ -1 ಬೈ ಎಕ್ಸ್ ಸ್ಕ್ವೇರ್. ಅಗೇನ್ ಇಟ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಫಾರ್ಮುಲಾ, ಇದು ಏನು ಒನ್ ಮೋರ್ ಇಂಪಾರ್ಟೆಂಟ್ ಫಾರ್ಮುಲಾ ರೈಟ್. ಸೊ ಇದು ಕಾನ್ಸ್ಟೆಂಟ್ ಫಂಕ್ಷನ್ 0 ಆಯ್ತು, ಈಗ 1 ಬೈ ಎಕ್ಸ್ ಇದು -1 ಬೈ ಎಕ್ಸ್ ಸ್ಕ್ವೇರ್ ಬಂತು. ಓಕೆ ಅಗೇನ್ ಇಟ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಫಾರ್ಮುಲಾ. ನಾವು ವಿಲ್ ಡಿಸ್ಕಸ್ ವಿತ್ ಅಲ್ಜಿಬ್ರಾ ಆಫ್ ಡೆರಿವೇಟಿವ್ ಫಂಕ್ಷನ್ ಅಂದ್ರೆ ಏನು. ಅಲ್ಜಿಬ್ರಾ ಅಂದ್ರೆ ಏನು, ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಈ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗ್ತೈತೆ ಇಲ್ಲ ಅಂತ ಚೆಕ್ ಮಾಡಬೇಕು. ಓಕೆ ಸೊ ಅಲ್ಜಿಬ್ರಾ ಆಫ್ ಡೆರಿವೇಟಿವ್ ಫಂಕ್ಷನ್ ಇದು ಅಗೇನ್ ಒನ್ ಮೋರ್ ಇಂಪಾರ್ಟೆಂಟ್ ಫಾರ್ಮುಲಾಸ್. ಓಕೆ ದೀಸ್ ಆರ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ಮುಲಾಸ್. ಸೊ ನೋಡ್ರಿ ಲೆಟ್ ಎಫ್ ಜಿ ಬಿ 2 ಫಂಕ್ಷನ್ಸ್. ಓಕೆ ಲೆಟ್ ಎಫ್ ಆ್ಯಂಡ್ ಜಿ ಬಿ 2 ಫಂಕ್ಷನ್ಸ್. ಇವೆರಡು ಫಂಕ್ಷನ್ದ ಡೆರಿವೇಟಿವ್ ಎಕ್ಸಿಸ್ಟ್ ಐತಿ, ಇವೆರಡು ಫಂಕ್ಷನ್ ಡೆರಿವೇಟಿವ್ ಎಕ್ಸಿಸ್ಟ್ ಐತಿ. ದಟ್ ಈಸ್ ಸಚ್ ದ್ಯಾಟ್ their derivative
such that their derivative are defined, ಹಾಗಾದಾಗ ಎಫ್ ಆ್ಯಂಡ್ ಜಿ ದ ಫಂಕ್ಷನ್ ಪ್ಲಸ್ ಎಡಿಷನ್ ಆಗುತ್ತೆ ಇಲ್ಲ. ಎಡಿಷನ್ ಯಾವ ಥರ ಮಾಡಬೇಕು, ಸಬ್ಸ್ಟ್ರಾಕ್ಷನ್ ಯಾವ ಥರ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಯಾವ ಥರ ಮಾಡಬೇಕು ಮತ್ತು ಡಿವಿಷನ್ ಯಾವ ಥರ ಮಾಡಬೇಕು ಅನ್ನೋದು. ಓಕೆ, ಫಸ್ಟ್ ಒನ್ ಏನು, ಓಕೆ, ಎಡಿಷನ್, ಡೆರಿವೇಟಿವ್ಸ್ ಆಫ್ ಟು ಫಂಕ್ಷನ್. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್, ಇದು ಡೆರಿವೇಟಿವ್ ಯಾವ ಥರ ಮಾಡಬೇಕು ಅಂದರೆ ಇದಕ್ಕೆ ಸಪ್ರೇಟ್ ಡಿಫ್ರೆನ್ಷಿಯೇಷನ್ ಮಾಡಬೇಕು ಮತ್ತು ಇದಕ್ಕೆ ಸಪ್ರೇಟ್ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಜಿ ಆಫ್ ಎಕ್ಸ್, ಈ ಥರ ಏನು ಮಾಡ್ಬೇಕು, ಸಪ್ರೇಟ್ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಓಕೆ, ದಿಸ್ ಈಸ್ ಎಡಿಷನ್. ಹಾಗೆ ಸಿಮಿಲರ್ಲಿ ಸಬ್ಸ್ಟ್ರಾಕ್ಷನ್ ಯಾವ ಥರ ಮಾಡಬೇಕು, ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್, ಇದನ್ನು ಯಾವ ಥರ ಮಾಡ್ಬೇಕಂದ್ರೆ ಇದಕ್ಕೆ ಡಿಫ್ರೆನ್ಷಿಯೇಷನ್ ಡಿಫ್ರೆಂಟಾಗಿ ಮಾಡಬೇಕು, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಜಿ ಆಫ್ ಎಕ್ಸ್. ಓಕೆ, ಸೊ ದಿಸ್ ಈಸ್ ಸೆಕೆಂಡ್ ಸಬ್ಸ್ಟ್ರಾಕ್ಷನ್. ಥರ್ಡ್ ಒನ್ ಮಲ್ಟಿಪ್ಲಿಕೇಶನ್ ಈಸ್ ಸಮ್ ಡಿಫ್ರೆಂಟ್. ಓಕೆ, ಇದನ್ನು ಯಾವ ಥರ ಮಾಡ್ಬೇಕಂದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್, ಎರಡು ಫಂಕ್ಷನ್ ಅದಾವೆ, ಎಫ್ ಆಫ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್ ಫಂಕ್ಷನ್ ಎರಡು ಅದಾವೆ. ಅವಾಗ ಯಾವ ಥರ ಡಿಫ್ರೆನ್ಷಿಯೇಷನ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಇದ್ದಾಗ ಎರಡು ಫಂಕ್ಷನ್ ಮಲ್ಟಿಪ್ಲೈ ಆಗಿದೆ ಯಾವ ಥರ ಮಾಡ್ಬೇಕಂದ್ರೆ, ಸೊ ಕೀಪ್ ದಿಸ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಅಂದರೆ ಎಫ್ ಆಫ್ ಎಕ್ಸ್ನ ಹಾಗೆ ಇಡಬೇಕು. ಓಕೆ, ಕೀಪ್ ಎಫ್ ಆಫ್ ಎಕ್ಸ್ ಆ್ಯಸ್ ಇಟ್ ಈಸ್, ಡಿಫ್ರೆನ್ಷಿಯೇಟ್ ಜಿ ಆಫ್ ಎಕ್ಸ್. ಸೊ ಡಿ ಬೈ ಡಿ ಎಕ್ಸ್ ಆಫ್ ಜಿ ಆಫ್ ಎಕ್ಸ್ ಅಂತ ಹೇಳ್ತೀನಿ. ಓಕೆ, ಡಿ ಬೈ ಡಿ ಎಕ್ಸ್ ಆಫ್ ಜಿ ಆಫ್ ಎಕ್ಸ್. ನೆಕ್ಸ್ಟ್ ಪ್ಲಸ್, ಈಗ ಎಫ್ ಆಫ್ ಎಕ್ಸ್ ಹಾಗೆ ಇಟ್ಟಿದ್ವಿ, ನಾವು ಕೀಪ್ ಜಿ ಆಫ್ ಎಕ್ಸ್ ಆ್ಯಸ್ ಇಟ್ ಈಸ್, ಜಿ ಆಫ್ ಎಕ್ಸ್ ಹಾಗೆ ಇಡ್ರಿ, ಡಿಫ್ರೆನ್ಷಿಯೇಷನ್ ಆಫ್ ಎಫ್ ಆಫ್ ಎಕ್ಸ್. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್, ಈ ಥರ ಏನು ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಇದ್ದಾಗ ಈ ಥರ ನಾವು ಡಿಫ್ರೆನ್ಷಿಯೇಷನ್ ಮಾಡ್ಬೇಕು. ಸೊ ಫೋರ್ತ್ ಒನ್, ಓಕೆ, ಫೋರ್ತ್ ಒನ್ ಯಾವ ಥರ ಅಂದರೆ ಡಿವಿಷನ್, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್. ಅವ ಏನಾರ ಫಂಕ್ಷನ್ ಈ ಥರ ಡಿವಿಷನ್ ಒಳಗಿದ್ದು ಅಂದರೆ ಯಾವ ಥರ ಡಿಫ್ರೆನ್ಷಿಯೇಷನ್ ಮಾಡ್ಬೇಕು ಅಂತ. ಓಕೆ, ಡಿಫ್ರೆನ್ಷಿಯೇಷನ್ ಯಾವ ಥರ ಮಾಡ್ಬೇಕಂದ್ರೆ, ಸೊ ಫಸ್ಟ್ ಜಿ ಆಫ್ ಎಕ್ಸ್ನ ಯಾವ ಥರ ಬರ್ಕೋಬೇಕಂದ್ರೆ ಜಿ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್, ಇದನ್ನೇನು ಮಾಡಬೇಕು, ಜಿ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಫಸ್ಟ್ ಬರೀಬೇಕು. ನೆಕ್ಸ್ಟ್ ಜಿ ಆಫ್ ಎಕ್ಸ್ ಆ್ಯಸ್ ಇಟ್ ಈಸ್ ಇಡ್ರಿ, ಜಿ ಆಫ್ ಎಕ್ಸ್ ಕೀಪ್ ಆ್ಯಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಓಕೆ, ಜಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್, ಸಾರಿ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ಮೈನಸ್, ಈಗ ಫಂಕ್ಷನ್ ಎಫ್ ಆಫ್ ಎಕ್ಸ್ ಹಂಗೆ ಇಡ್ರಿ. ಓಕೆ, ನೆಕ್ಸ್ಟ್ ಜಿ ಆಫ್ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ಜಿ ಆಫ್ ಎಕ್ಸ್. ಓಕೆ, ಇದು ಯಾವ ಥರ, ಇದು ಡಿಫ್ರೆನ್ಷಿಯೇಷನ್ ಇನ್ನು ಯಾವ ಡಿವಿಷನ್ ಇದ್ದಾಗ ಮಾಡಬೇಕು. ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಇದ್ದಾಗ ಈ ಥರ ಡಿಫ್ರೆನ್ಷಿಯೇಟ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಇದ್ದಾಗ ಒಂದು ಕೀಪ್ ಆ್ಯಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ಜಿ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಆ್ಯಸ್ ಇಟ್ ಈಸ್ ಇಲ್ರಿ, ಡಿಫ್ರೆನ್ಷಿಯೇಷನ್ ಆಫ್ ಎಫ್ ಆಫ್ ಎಕ್ಸ್. ಎಡಿಷನ್ ಇದ್ದಾಗ ಮತ್ತು ಮಲ್ಟಿಪ್ಲಿಕೇಶನ್ ಇದ್ದಾಗ ಪ್ರಾಬ್ಲಮ್ ಇಲ್ಲ, ಎರಡು ಸಪ್ರೇಟ್ ಏನು ಮಾಡ್ಬೇಕು, ಡಿವಿಷನ್ ಮಾಡ್ಬೇಕು. ಸೊ ಇದು ನೋಡಿರಿ, ಇದನ್ನು ಯಾವ ಥರ ಬರಿಬೋದು, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಯಾವ ಥರ ಬರಿಬೋದು, ಇದನ್ನು ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರ್ತೀನಿ. ಇದನ್ನು ಯಾವ ಥರ ಬರ್ತೀನಿ, ಪ್ಲಸ್ ಜಿ ಡ್ಯಾಶ್ ಆಫ್ ಎಕ್ಸ್ ಅಂತಲೇ ಬರಿಬೋದು. ಹೌದಾ, ಇದು ನೋಡಿರಿ, ಇದನ್ನು ಯಾವ ಥರ ಬರಿಬೋದು, ಎಫ್ ಡ್ಯಾಶ್ ಆಫ್ ಎಕ್ಸ್ ಮೈನಸ್ ಜಿ ಡ್ಯಾಶ್ ಆಫ್ ಎಕ್ಸ್ ಅಂತಲೂ ಬರಿಬೋದು. ಹೌದಾ, ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದನ್ನು ಯಾವ ಥರ ಬರಿಬೋದು, ಎಫ್ ಆಫ್ ಎಕ್ಸ್ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್. ಓಕೆ, ಇದನ್ನು ಯಾವ ಥರ ಬರಿಬೋದು, ಜಿ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಇದು ಈ ಥರ ಬರೆಯೋದು. ಓಕೆ, ದಿಸ್ ಈಸ್ ದ ಆಲ್ಜಿಬ್ರಾ ಆಫ್ ಡೆರಿವೇಟಿವ್ ಫಂಕ್ಷನ್. ಸೊ ಇನ್ ಜನರಲ್ ಆಗಿ ಎಫ್ ಆ್ಯಂಡ್ ಜಿನ ಟು ಫಂಕ್ಷನ್ಸ್ ಯಾವ ಥರ ತೊಗೊಂತಾರೆ ಅಂದರೆ ಯು ವಿ ಅಂತ ಕನ್ಸಿಡರ್ ಮಾಡಿದರೆ. ಓಕೆ, ಯು ವಿ ಅನ್ನೋ ಟು ಫಂಕ್ಷನ್ ತೊಗೊಂಡು ಯಾವ ಥರ ಅಂದರೆ, ಸರಿ ಇದು ಮಲ್ಟಿಪ್ಲಿಕೇಶನ್ ಯಾವ ಥರ ಆಗುತ್ತೆ ಅಂದರೆ, ಲೆಟ್ ಯು ಈಕ್ವಲ್ ಟು ಎಫ್ ಆಫ್ ಎಕ್ಸ್, ಓಕೆ, ಆ್ಯಂಡ್ ವಿ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇತ್ತು ಅಂದರೆ, ಲೆಟ್ ಯು ಆ್ಯಂಡ್ ವಿ ದೆನ್ ಇವೆರಡು ಫಂಕ್ಷನ್ ಅಂದರೆ ಡಿಫ್ರೆನ್ಷಿಯೇಷನ್ ಯಾವ ಥರ ಮಾಡಬೇಕು ಅಂದರೆ, ಪ್ರಾಡಕ್ಟ್ ಯು ಇಂಟು ವಿ ಹೋಲ್ ಡ್ಯಾಶ್, ಯು ಇಂಟು ವಿ ಹೋಲ್ ಡ್ಯಾಶ್ ಅಂದ್ರೆ ಏನು, ಡಿಫ್ರೆನ್ಷಿಯೇಷನ್ ಯು ವಿ ಹೋಲ್ ಡ್ಯಾಶ್ ಮಾಡಿದರೆ ಇದನ್ನು ಯಾವ ಥರ ಮಾಡಿರ್ಬೋದು ಅಂದರೆ ಯು ಇಂಟು, ಓಕೆ, ಕೀಪ್ ಯು ಆ್ಯಸ್ ಇಟ್ ಈಸ್ ಇಂಟು ವಿ ಡ್ಯಾಶ್ ಮಾಡ್ಬೇಕು, ಇಂಟು ವಿ ಡ್ಯಾಶ್ ಪ್ಲಸ್ ಈಗ ವಿ ಆ್ಯಸ್ ಇಟ್ ಈಸ್ ಇಲ್ರಿ, ಡಿಫ್ರೆನ್ಷಿಯೇಷನ್ ಆಫ್ ಯು ಡ್ಯಾಶ್. ಸೊ ಇದಕ್ಕೇನಂತ ಅಂದರೆ ಲಿಬ್ನೀಸ್, ಇದಕ್ಕೇನಂತ ಅಂದರೆ ಲಿಬ್ನೀಸ್ ಡೆರಿವೇಟಿವ್ ಅಂತ ಕರಿತೀವಿ. ಲಿಬ್ನೀಸ್ ರೂಲ್ ಫಾರ್ ಡಿಫ್ರೆನ್ಷಿಯೇಷನ್ ಅಂತ ಹೇಳ್ತೀವಿ. ಅದಕ್ಕೆ ಲಿಬ್ನೀಸ್ ರೂಲ್ ಫಾರ್ ಡಿಫ್ರೆನ್ಷಿಯೇಷನ್, ಇದಕ್ಕೆ ಲಿಬ್ನೀಸ್ ರೂಲ್ ಫಾರ್ ಡಿಫ್ರೆನ್ಷಿಯೇಷನ್ ಅಂತ ಹೇಳ್ತೀವಿ. ಓಕೆ, ಇದು ಪ್ರಾಡಕ್ಟ್ ರೂಲ್ ಡಿಫ್ರೆನ್ಷಿಯೇಷನ್, ಇದಕ್ಕೆ ಪ್ರಾಡಕ್ಟ್ ರೂಲ್ ಅಂತ ಹೇಳ್ತೀವಿ. ಓಕೆ, ಇದು ಪ್ರಾಡಕ್ಟ್ ರೂಲ್ ಆಫ್ ಡಿಫ್ರೆನ್ಷಿಯೇಷನ್ ಅಂತಲೇ ಹೇಳ್ತೀವಿ. ಇದಕ್ಕೆ ಇನ್ನೊಂದು ಡಿವಿಷನ್ ಯು ಬೈ ವಿ ಹೋಲ್ ಡ್ಯಾಶ್ ಇತ್ತಂದರೆ
ಯು ಬೈ ವಿ ಹೋಲ್ ಡ್ಯಾಶ್. ಇದನ್ನು ಯಾವ ಥರ ಮಾಡ್ಬೇಕಂದ್ರೆ ಅವಾಗಲೇ ಹೇಳಿದೆ ಇಲ್ಲಿ ಜಿ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇತ್ತಾ, ಇಲ್ಲಿ ನೋಡಿರಿ ಜಿ ಆಫ್ ಎಕ್ಸ್ ಅಂದ್ರೆ ವಿ ಅಂತ ಇದೆ. ಸೊ ವಿ ಸ್ಕ್ವೇರ್ ಇಲ್ಲಿ ಕೀಪ್ ಆ್ಯಸ್ ಇಟ್ ಈಸ್ ವಿ ಹಂಗೆ ಹೇಳ್ರಿ. ಡಿಫ್ರೆನ್ಷಿಯೇಷನ್ ಆಫ್ ಯು ಅಂದ್ರೆ ಯು ಡ್ಯಾಶ್ ಮೈನಸ್ ಯು ಹಂಗೆ ಹೇಳ್ರಿ. ಡಿಫ್ರೆನ್ಷಿಯೇಷನ್ ಆಫ್ ಯು ಅಂದ್ರೆ ವಿ ಡ್ಯಾಶ್. ಸೊ ಇದೇನು ಕೋಶಂಟ್ ರೂಲ್ ಅಂತ ಕರಿತೀವಿ. ಇದಕ್ಕೆ ಕೋಶಂಟ್ ರೂಲ್ ಆಫ್ ಡಿಫ್ರೆನ್ಷಿಯೇಷನ್. ಓಕೆ, ಇವೆಲ್ಲ ಏನು ಮಾಡ್ಬೇಕ್ರಿ ನೆನಪಿಟ್ಕೋರಿ. ಓಕೆ, ದೀಸ್ ಆಲ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಸೆಕೆಂಡ್ ಪಿ ಯು ಎಕ್ಸಾಮಿನೇಷನ್. ಸೆಕೆಂಡ್ ಪಿ ಯುಗೆ ಏನೋ ಇವೆಲ್ಲ ಇಂಪಾರ್ಟೆಂಟ್ ಅದಾವೆ. ಓಕೆ, ಸೊ ಇದು ರೂಲ್ಸ್, ಪ್ರಾಡಕ್ಟ್ ರೂಲ್ ಮತ್ತು ಕ್ವಶನ್ ರೂಲ್ ಇವೆರಡು ಇಂಪಾರ್ಟೆಂಟ್. ಇವೆರಡು ಹೆಲ್ಪ್ ಆಕೋ ಸೆಕೆಂಡ್ ಪಿ ಯು ಒಳಗೆ ಡಿಫ್ರೆನ್ಷಿಯೇಷನ್ ಮಾಡ್ಬೇಕಾದ್ರೆ. ಓಕೆ, ಸೊ ನೋಡ್ರಿ ಸಿ ಕನ್ಸಿಡರ್ ದ ಎಕ್ಸಾಂಪಲ್. ಡೆರಿವೇಟಿವ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್. ಏನಾಗ್ತೈತಿ ಫಂಕ್ಷನ್ ಎಕ್ಸ್ ಇದ್ದ ಡೆರಿವೇಟಿವ್ ಏನಾಗ್ತೈತಿ ಅಂತೇಳಿ ಚೆಕ್ ಮಾಡು. ಓಕೆ, ಸೊ ಎಫ್ ಡ್ಯಾಶ್ ಎಕ್ಸ್ ವಿ ನೋ ದ್ಯಾಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಕ್ವಲ್ ಟು ಲಿಮಿಟ್ ಆ್ಯಸ್ ಎಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್. ಹೌದಾ, ಲಿಮಿಟ್ ಆ್ಯಸ್ ಎಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್. ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್, ಹಂಗಾರೆ ಎಕ್ಸ್ ಪ್ಲಸ್ ಎಚ್ ಏನಾಗುತ್ತೆ ಲಿಮಿಟ್ ಆ್ಯಸ್ ಎಸ್ ಟೆನ್ಸ್ ಟು 0 ಎಕ್ಸ್ ಪ್ಲಸ್ ಎಚ್ ಏನಾಗುತ್ತೆ ಎಕ್ಸ್ ಪ್ಲಸ್ ಎಚ್ ಆಗುತ್ತೆ ಮೈನಸ್ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಡಿವೈಡೆಡ್ ಬೈ ಎಚ್. ಸೊ ನೋಡಿರಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್. ಸೊ ಏನು ಹೇಳ್ತೀವಿ ಹಂಗಾದ್ರೆ ಲಿಮಿಟ್ ಆ್ಯಸ್ ಎಸ್ ಟೆನ್ಸ್ ಟು 0 ಎಚ್ ಡಿವೈಡೆಡ್ ಬೈ ಎಚ್ ವಿಚ್ ಈಸ್ ನಥಿಂಗ್ ಬಟ್ ಲಿಮಿಟ್ ಆ್ಯಸ್ ಎಸ್ ಟೆನ್ಸ್ ಟು 0 1 ಆಗುತ್ತೆ. ಸೊ ಆನ್ಸರ್ ಈಸ್ 1. ಏನಿರ್ತದೆ ಆನ್ಸರ್ 1 ಬರ್ತೈತಿ. ಸೊ ಏನು ಹೇಳ್ಬೋದು ನಾನು ಲಿಮಿಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ದ ಡೆರಿವೇಟಿವ್ನ 1, ದಟ್ ಈಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ವಿಚ್ ಈಸ್ ಆಲ್ವೇಸ್ ಈಕ್ವಲ್ ಟು 1. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಈಕ್ವಲ್ ಟು 1. ಓಕೆ, ಅದೇ ರೀತಿ ಡೆರಿವೇಟಿವ್ ಆಫ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 10x ಇತ್ತಂದರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 10x ಇದೆ. ಇದು ಡೆರಿವೇಟಿವ್ ಏನಾಗ್ತೈತಿ ಅಂತೇಳಿ ಮಾಡ್ಬೇಕು. ಓಕೆ, ಸೊ ಇಲ್ಲಿ 10x ಐತಿ ಅಂದರೆ ಏನರ್ಥ ಎಕ್ಸು 10 ಟೈಮ್ ಆ್ಯಡ್ ಆಗೈತಿ ಅಂತ ಅರ್ಥ. ಸೊ ಸೊಲ್ಯೂಷನ್ ಎಫ್ ಆಫ್ ಎಕ್ಸ್ ಯಾವ ಥರ ಬರ್ತೀನಿ ನಾನು 10x ಅಂದರೆ ಯಾವ ಥರ ಬರಿಬೋದು ಎಕ್ಸ್ ಪ್ಲಸ್ ಆನ್ ಅಪ್ ಟು ಎಕ್ಸ್ ಯಾವ ಥರ 10 ಟೈಮ್ಸ್ ಎಡಿಷನ್ ಮಾಡಿದರೆ ನಂಗೆ ಏನು ಸಿಗ್ತೈತಿ 10x ಸಿಗ್ತೈತಿ. ಸೊ ಈಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಏನು ಇದನ್ನ ಪ್ರತಿಯೊಂದು ಡಿಫ್ರೆನ್ಷಿಯೇಷನ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪ್ಲಸ್ ಆನ್ ಅಪ್ ಟು ಎಕ್ಸ್ ಇದು ಯಾವ ಥರ 10 ಟೈಮ್ಸ್ ಡಿಫ್ರೆನ್ಷಿಯೇಷನ್. ಸೊ ಆಗಲೇ ಪ್ರಿವಿಯಸ್ ಇಯರ್ ಮಾಡಿದ್ವಿ ನಾವು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್. ಓಕೆ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಏನು ಬರ್ತೈತಿ 1 ಬರ್ತೈತಿ. ಸೊ ಇದು ನೋಡಿರಿ 1 ಪ್ಲಸ್ ಆನ್ ಅಪ್ ಟು 1 ಎಷ್ಟು 10 ಟೈಮ್ಸ್ ಇದನ್ನು 10 ಟೈಮ್ಸ್ ಅಂದರೆ 1 ಪ್ಲಸ್ 1 10 ಟೈಮ್ಸ್ ಆ್ಯಡ್ ಮಾಡಿರಿ ಏನು ಸಿಗುತ್ತೆ ನಂಗೆ ಆನ್ಸರ್ 10 ಸಿಗುತ್ತೆ. ಹೌದಾನೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಯಾವ್ದ್ರ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ 10x ಆನ್ಸರ್ ಏನು ಬಂತು 10 ಬಂತು. ಸೊ ನಾನು ಹೇಳ್ಬೋದು ಡಿ ಬೈ ಡಿ ಎಕ್ಸ್ ಆಫ್ 10x ಅಂದ್ರೇನು ಆನ್ಸರ್ ಈಕ್ವಲ್ ಟು 10. ಸೊ ಇಲ್ಲೇನು ಹೇಳ್ಬೋದು ಅಂದರೆ ಓಕೆ ಈ ಥರ ಇದನ್ನು ಮಾಡೋ ಬರಲಿ ಸಿಂಪ್ಲಿ ನಾನು ಎಫ್ ಆಫ್ ಎಕ್ಸ್ದು 10x ಡಿಫ್ರೆನ್ಷಿಯೇಷನ್ ಯಾವ ಥರ ಮಾಡ್ತಾನೆ ಅಂದರೆ ಓಕೆ ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 10 ಏನು ಕಾನ್ಸ್ಟೆಂಟ್. ಸೊ 10 ಹಂಗೆ ಹೇಳ್ರಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇದೇನಾಗುತ್ತೆ 1 ಆಗುತ್ತೆ. ಸೊ 10 ಇಂಟು 1 ಈಕ್ವಲ್ ಟು 1. ಹೌದಾ. ಸೊ ವೆರಿ ಸಿಂಪಲ್ ಡಿಫ್ರೆನ್ಷಿಯೇಷನ್ ಅಂದ್ರೇನು ಎಕ್ಸ್ ಜೊತೆ ಯಾವುದೋ ಕಾನ್ಸ್ಟೆಂಟ್ ಮಲ್ಟಿಪ್ಲಿಕೇಶನ್ ಆಗಿದ್ರು ಆನ್ಸರ್ ಏನು ಬರ್ತೈತಿ ಅದೇ ಬರ್ತೈತಿ ಕಾನ್ಸ್ಟೆಂಟಾಗಿ ಬರ್ತೈತಿ ಅಂತ ಅರ್ಥ. ಅದಕ್ಕೆ ನಾನು ಏನು ಬರ್ತೀನಿ ಈಗ ಡಿ ಬೈ ಡಿ ಎಕ್ಸ್ ಆಫ್ ಇ ಎಕ್ಸ್ ಆನ್ಸರ್ ಏನು ಬರ್ತೈತಿ ಎ ಬರ್ತೈತಿ. ಡಿ ಬೈ ಡಿ ಎಕ್ಸ್ ಆಫ್ ಎ ಎಕ್ಸ್ ಏನು ಬರ್ತೈತಿ ಎ ಬರ್ತೈತಿ. ಅಗೇನ್ ಒನ್ ಮೋರ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಒನ್ ಮೋರ್ ಇಯರ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇದ್ರದ್ದು ಡೆರಿವೇಟಿವ್ ಫೈಂಡ್ ಮಾಡಿರಿ. ಯಾವ್ದು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ ಯಾವ ಥರ ಫೈಂಡ್ ಮಾಡಬೇಕು. ಓಕೆ ಸೊ ನಾವು ಆಲ್ರೆಡಿ ಪ್ರಾಪರ್ಟಿ ಕಲ್ತೀವಿ ಯಾವುದು ಆಲ್ಜಿಬ್ರಾ ಪ್ರಾಪರ್ಟೀಸ್ ಕಲ್ತೇವೆ ನಾವು ಡಿಫ್ರೆನ್ಷಿಯೇಷನ್ದು ಆಲ್ಜಿಬ್ರಾ ಪ್ರಾಪರ್ಟಿ ಕಲ್ತೀವಿ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಈ ಫಂಕ್ಷನ್ದು ಡೆರಿವೇಟಿವ್ ಕಂಡುಹಿಡಿಯೋಣ ಯಾವ ಥರ ಅಂದರೆ ಸೊ ವಿ ಹ್ಯಾವ್ ಸೊಲ್ಯೂಷನ್ ವಿ ಹ್ಯಾವ್ ಎಕ್ಸ್ ಸ್ಕ್ವೇರ್ ಓಕೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಐತೆ ನಮ್ಮ ಕಡೆ. ಸೊ ಇದನ್ನು ಯಾವ ಥರ ಬರೀತೇನೆ ನಾನು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಬರೀಬೋದಾ. ಸೊ ನೋಡಿರಿ ಎಕ್ಸ್ ಮತ್ತು ಎಕ್ಸ್ ಎರಡು ಡೆರಿವೇಟಿವ್ ಫಂಕ್ಷನ್. ಸೊ ಅಕಾರ್ಡಿಂಗ್ ಟು ಪ್ರಾಡಕ್ಟ್ ರೂಲ್ ಸೊ ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇದೇನಾಗುತ್ತಾ ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತಾ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಕಾರ್ಡಿಂಗ್ ಟು ಪ್ರಾಡಕ್ಟ್ ರೂಲ್ ನಾವೇನು ಹೇಳ್ಬೋದು ಕೀಪ್ ದಿಸ್ ಒನ್ ಆ್ಯಸ್ ಇಟ್ ಈಸ್ ಎಕ್ಸ್ ಹಂಗೆ ಹೇಳ್ರಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಹೌದಾ. ಕೀಪ್ ದಿಸ್ ಒನ್ ಆ್ಯಸ್ ಇಟ್ ಈಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪ್ಲಸ್ ಅಗೇನ್ ಕೀಪ್
ಇನ್ನೊಂದು ಎಕ್ಸ್ ಆ್ಯಸ್ ಇಟ್ ಈಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್. ಸೊ ನೋಡಿರಿ ಇಲ್ಲೇನಾಗುತ್ತೆ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇದೇನಾಯ್ತು 1 ಆಯ್ತು, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇದೇನಾಯ್ತು 1 ಆಯ್ತು. ಸೊ ಇಲ್ಲಿ ಎಕ್ಸ್ ಇಂಟು 1 ಈಸ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಇಂಟು 1. ಸೊ ಎಕ್ಸ್ ಪ್ಲಸ್ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು 2x. ಸೊ ಏನಾಯ್ತು ಈಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಯ್ತು 2x ಆಯ್ತು. ಸೊ ನಾ ಏನು ಹೇಳ್ಬೋದು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 2x. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 2x ಆಗುತ್ತೆ. ಓಕೆ, ದಿಸ್ ಈಸ್ ಒನ್ ಮೋರ್. Differentiation of x square is always 2x. One more formula. So see here theorem, derivative of f of x equal to x to the power n is n into x to the power n minus 1. ನಾವೇನು ಮಾಡಬೇಕು ಪ್ರೂವ್ ಮಾಡಬೇಕು f of x ಡೆರಿವೇಟಿವ್ ಏನಾಗುತ್ತೆ n into x to the power n minus 1 ಫಾರ್ ಎನಿ ಪಾಸಿಟಿವ್ ಇಂಟೀಜರ್ n ಗೆ. ಯಾವುದೇ ಇಂಟೀಜರ್ n ಗೆ ಏನಾಗಿರ್ತೈತಿ ನಮ್ದು ರಿಸಲ್ಟ್ f of x equal to x to the power n ಅದ ಡೆರಿವೇಟಿವ್ ದಟ್ ಈಸ್ f dash of x ಏನಾಗತಿ n into x to the power n minus 1. ಇದು ರಿಸಲ್ಟ್ ಆಗಿರ್ತೈತಿ. ಇದು ಒನ್ ಮೋರ್ ಇಂಪಾರ್ಟೆಂಟ್ ಫಾರ್ಮುಲಾ. ಓಕೆ, ಒನ್ ಮೋರ್ ಇಂಪಾರ್ಟೆಂಟ್ ಫಾರ್ಮುಲಾ ಆ್ಯಂಡ್ ಪ್ರಾಪರ್ಟಿ. ಸೊ ನೋಡಿರಿ ಸೊಲ್ಯೂಷನ್ ವಿ ಹ್ಯಾವ್ ಓಕೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಎನ್ ಈ ಥರ ಐತೆ. ಸೊ ನಾವು ಇದನ್ನು ಯಾವ ಥರ ಬಿಡಿಸಿ ಬರಿಬೋದು ಅಂದರೆ ಪ್ರಾಡಕ್ಟ್ ಒಳಗೆ ಬಿಡಿಸಿ ಬರಿಬೋದು. ಎಕ್ಸ್ ಟರ್ಮ್ಸ್ ಒಳಗೆ ನಾವು ಏನು ಮಾಡಬೇಕು ಬಿಡಿಸಿ ಬರಬೇಕು ಎಕ್ಸ್ ಟು ದ ಪವರ್ ಎನ್. ಯಾವ ಥರ ಅಂದರೆ ಲಾ ಆಫ್ ಇಂಡಸ್ಟ್ರೀಸ್ ಯೂಸ್ ಮಾಡ್ಕೊಂಡು ಯಾವ ಥರ ಬರಿಬೋದು ನೋಡ್ರಿ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಇದನ್ನು ಯಾವ ಥರ ಬರಿಬೋದು ಅಂದರೆ ಎಕ್ಸ್ ಹೊರಗಿಡ್ತೀನಿ, ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಇಂಟು ಇಲ್ಲೇನು ಉಳಿದೈತ್ರಿ ಎನ್ ಅದ ಎಕ್ಸ್ ಟು ದ ಪವರ್ ಎನ್ ಮೈನಸ್ 1. ನೋಡಿರಿ ಎರಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಹಂಗೆ ಏನು ಬರ್ತದೆ ಅಗೇನ ಎಕ್ಸ್ ಟು ದ ಪವರ್ ಎನ್ ಬರ್ತತಾ. ಸೊ ಇದನ್ನು ಯಾವ ಥರ ಬಿಡಿಸ್ತಾನೆ ಎಕ್ಸ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1. ಸೊ ಈಗ ಮಾಡಿರಿ ಡಿಫ್ರೆನ್ಷಿಯೇಟ್ ಮಾಡಿರಿ. ನಾವು ಡಿಫ್ರೆನ್ಷಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಷಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ದಟ್ ಈಸ್ f dash of x equal to okay d by dx of x into x to the power n minus 1. Again it is a product rule. X ಅನ್ನೋದು ಫಂಕ್ಷನ್, x to the power n minus 1 ಅನ್ನೋದು ಫಂಕ್ಷನ್. ಟು ಫಂಕ್ಷನ್ ಅದು ಎರಡು ಬೇರೆ ಬೇರೆ ಫಂಕ್ಷನ್. ಸೊ ಏನು ಮಾಡ್ಬೇಕು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ಬೇಕು. ಓಕೆ, f dash of x ಗೆ ಏನು ಮಾಡ್ಬೇಕು ನಾವು ಪ್ರಾಡಕ್ಟ್ ರೂಲ್ ಏನು ಹೇಳ್ತೈತಿ ಆಲ್ರೆಡಿ ವಿ ನೋ. ಓಕೆ, x ಆ್ಯಸ್ ಇಟ್ ಈಸ್ ಇಡ್ರಿ, ಕೀಪ್ x ಆ್ಯಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ಒನ್ ದಟ್ ಈಸ್ d by dx of x to the power n minus 1. ಓಕೆ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಪ್ಲಸ್ ಈಗ ಎಕ್ಸ್ ಟು ದ ಪವರ್ ಎನ್ ಮೈನಸ್ ಹಂಗೆ ಹೇಳ್ರಿ, ಎಕ್ಸ್ ಟು ದ ಪವರ್ ಎನ್ ಮೈನಸ್ ಹಂಗೆ ಹೇಳ್ರಿ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಮಾಡಿ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್. ಇಲ್ಲಿ ನೋಡಿರಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಇದೇನಾಗುತ್ತೆ ಅಂದರೆ ಓಕೆ ಇದನ್ನು ಯಾವ ಥರ ಬಿಡಿಸ್ಬೇಕು. ಸೊ ಇಲ್ಲಿ ನೋಡಿರಿ ಆವಾಗಲೇ ನಾವು ಕಲ್ತೀವಿ ಏನಂತೇಳಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಏನಾಯ್ತು 1 ಆಯ್ತು. ಅಂದರೆ ಇದು ಎಕ್ಸ್ ಟು ದ ಪವರ್ 1 ಇತ್ತು, ಇಲ್ಲಿ ಏನಾಗುತ್ತೈತಿ 1 ಯಾವ ಥರ ಬರಿಬೋದು ಎಕ್ಸ್ ಟು ದ ಪವರ್ 0 ಅಂದರೆ ಪವರ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೈತಿ. ಸಿಮಿಲರ್ಲಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಮಾಡಿದಾಗ 2x ಬಂತು ಅಂದರೆ ಇದ್ರ ಪವರ್ 2 ಐತಿ, ಇಲ್ಲಿ ಎಷ್ಟೈತಿ 1 ಐತಿ ಅಂದರೆ ಡಿಕ್ರೀಸ್ ಆಗುತ್ತೈತಿ. ಸಿಮಿಲರ್ಲಿ ಇಲ್ಲಿ ನೋಡಿರಿ ಎಕ್ಸ್ ಟು ದ ಪವರ್ ಎನ್ ಮೈನಸ್ ಐತಿ ಅಂದರೆ ಇದ್ರದ್ದು ಏನಾಗುತ್ತೆ ಪವರ್ ಡಿಕ್ರೀಸ್ ಆಗುತ್ತಾ, ಇದ್ರ ಪವರ್ ಡಿಕ್ರೀಸ್ ಆಗುತ್ತೆ. ಇಲ್ಲಿ ನೋಡಿರಿ ಆ ಟರ್ಮ್ ಬರ್ತೈತಿ, ಆ ಟರ್ಮ್ ಬರೋದೈತಿ, ಇಲ್ಲಿ ಪವರ್ ಇದ್ದದ್ದು ಇಲ್ಲಿ ಏನಾಗುತ್ತೈತಿ ಮುಂದೆ ಬರೋದೈತಿ. ಹಂಗಂದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಏನಾಗುತ್ತೆ ಹಂಗಂದ್ರೆ ಇಲ್ಲಿ ಏನು ಡಿಫ್ರೆನ್ಷಿಯೇಷನ್ ಎನ್ ಮೈನಸ್ 1 ಬರ್ತೈತಿ, ಅದ್ರ ಮುಂದೆ ಎಕ್ಸ್ ಇಂಟು ಇದ್ರ ಪವರ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ 1 ಅಂದರೆ ಎನ್ ಮೈನಸ್ ಮೈನಸ್ 1 ಮೈನಸ್ 2 ಇದೇನಾಗುತ್ತೆ ಹೋಲ್ ಎನ್ ಮೈನಸ್ 1 ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 2 ಆಗುತ್ತೆ. ಸೊ ಇಲ್ಲಿ ಮಾಡಿರಿ ಅದನ್ನು ಹಾಕಿರಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಎಕ್ಸ್ಕೊಲ್ ಟು ಎಕ್ಸ್ ಇಂಟು ಇದೇನು ಬರ್ತೈತಿ ಎನ್ ಮೈನಸ್ 1 ಇಂಟು ಓಕೆ ಎನ್ ಮೈನಸ್ 1 ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 2 ಪ್ಲಸ್ ಇಲ್ಲಿ ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಆ್ಯಸ್ ಇಟ್ ಈಸ್ ಆ್ಯಂಡ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 1 ಬರ್ತೈತೆ ಆನ್ಸರ್. ಹೌದಾ? ಸೊ ಈಗ ನೋಡಿರಿ ಸಿಂಪ್ಲಿಫೈ ಮಾಡಿರಿ ಇದನ್ನು. ಓಕೆ, ಸಿಂಪ್ಲಿಫೈ ಮಾಡಿರಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಲ್ಲಿ ಎನ್ ಮೈನಸ್ 2 ಐತಿ. ಹೌದಾ? ಎನ್ ಮೈನಸ್ 2 ಐತಿ, ಇಲ್ಲಿ ಎಕ್ಸ್ ಐತಿ. ಸೊ ಇಲ್ಲಿ ನೋಡಿರಿ ಇದನ್ನು ಇದು ಮಾಡಿದ್ರೆ ಗುಣಿಸಿದ್ರೆ ಏನಾಗುತ್ತೆ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಎನ್ ಮೈನಸ್ 1 ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಆಯ್ತು. ಯಾಕೆ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 1 ಆ್ಯಡ್ ಆಗುತ್ತೆ, ಮೈನಸ್ 2 ಪ್ಲಸ್ 1 ಆ್ಯಡ್ ಮಾಡಿದ್ರೆ ಮೈನಸ್ 1 ಬರ್ತೈತಿ ಪ್ಲಸ್ ಎಕ್ಸ್ ಟು ದ ಪವರ್ ಎನ್ ಮೈನಸ್ 1. ಸೊ ನೋಡಿರಿ ಎನ್ ಮೈನಸ್ 1 ಇಲ್ಲಿ ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಐತಿ, ಎಕ್ಸ್ ಟು ದ ಪವರ್ ಎನ್ ಮೈನಸ್ ಐತಿ, ಎರಡರೊಳಗೆ ಕಾಮನ್ ತೆಗೆದ್ರೆ ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಕಾಮನ್ ತೆಗೆದ್ರೆ ಇಲ್ಲಿ ನೋಡ್ತೈತಿ ಎನ್ ಮೈನಸ್ 1 ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ 1. ಸೊ ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್, ಆನ್ಸರ್ ಏನು ಬರ್ತೈತಿ ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1. ಸೊ ಅವ್ರೇನು ಹೇಳಿದ್ರೆ ಡೆರಿವೇಟಿವ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಟು ದ ಪವರ್ ಎನ್ ಆಲ್ವೇಸ್ ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಅಂತ ಹೇಳಿದ್ರೆ. ಸೊ ನಾವು ಪ್ರೂವ್ ಮಾಡಿದ್ವಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಕ್ವಲ್ ಟು ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1.
ಓಕೆ, ದಿಸ್ ಈಸ್ ದ ಥಿಯರಮ್. ಇದೇನಪ್ಪ ಥಿಯರಮ್ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದ ಪವರ್ ಎನ್ ಆಲ್ವೇಸ್ ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1. ಸೊ ದಿಸ್ ಈಸ್ ಅವರ್ ಥಿಯರಮ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೋಡಿರಿ, ಎನ್ ರಿಯಲ್ ನಂಬರ್ ಆಗಿದ್ರೂ ಕೂಡ ಇದೇನಾಗುತ್ತೆ, ಅಪ್ಲೈ ಆಗುತ್ತೆ. ಸೊ ಎಕ್ಸ್ ಎನ್ ಏನಾಗಿರ್ತೈತಿ, ಎನ್ ರಿಯಲ್ ನಂಬರ್ ಆಗಿದ್ರೂ ಕೂಡ, ಎನ್ ರಿಯಲ್ ನಂಬರ್ ಆಗಿದ್ರೂ ಕೂಡ ಇದೇನಾಗುತ್ತೆ, ಇದಕ್ಕೆ ಪ್ರಾಪರ್ಟಿ ಅಪ್ಲೈ ಮಾಡ್ಬೋದು. ಇಲ್ಲಿ ಏನು ಮಾಡಿದ್ವಿ ನಾವು, ಇಂಟೀಜರ್ ಅಂತ ಹೇಳಿದ್ವಿ. ಬಟ್ ಏನು ಹೇಳ್ತಾ ನಾನು ಇಲ್ಲಿ, ಎನ್ ರಿಯಲ್ ನಂಬರ್ ಆಗಿದ್ರೂ ಕೂಡ ದಿಸ್ ಪ್ರಾಪರ್ಟಿ ವಿಲ್ ಹೋಲ್ಡ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಸಿ ಹಿಯರ್, ಡೆರಿವೇಟಿವ್ ಆಫ್ ಪಾಲಿನೋಮಿಯಲ್ ಆ್ಯಂಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಡೆರಿವೇಟಿವ್ ಆಫ್ ಪಾಲಿನೋಮಿಯಲ್ ಆ್ಯಂಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಓಕೆ, ಪಾಲಿನೋಮಿಯಲ್ ಮತ್ತು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯಾವ ಥರ ಡೆರಿವೇಷನ್ ಮಾಡ್ತೀವಿ. ಓಕೆ, ಡಿಫ್ರೆನ್ಷಿಯೇಷನ್ ಯಾವ ಥರ ಮಾಡ್ತೀವಿ. ಸೊ ಥಿಯರಮ್ 7, ಲೆಟ್ ಎಫ್ ಆಫ್ ಎಕ್ಸ್ ಪಾಲಿನೋಮಿಯಲ್ ಫಂಕ್ಷನ್ ಯಾವ ಥರ ಬರ್ತೀವಿ ನಾವು, ಎ ಎನ್ ಎಕ್ಸ್ ಟು ದ ಪವರ್ ಎನ್ ಪ್ಲಸ್ ಎ ಎನ್ ಮೈನಸ್ 1 ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಪ್ಲಸ್ ಎ ಎನ್ ಮೈನಸ್ 2 ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 2 ಪ್ಲಸ್ ಆನ್ ಅಪ್ ಟು ಎ ಒನ್ ಎಕ್ಸ್ ಪ್ಲಸ್ ಎ ನಾಟ್. ಇದೇನು ಪಾಲಿನೋಮಿಯಲ್ ಫಂಕ್ಷನ್. ಸೊ ಡೆರಿವೇಟಿವ್ ಆಫ್ ದ ಪಾಲಿನೋಮಿಯಲ್ ಫಂಕ್ಷನ್ ಯಾವ ಥರ ಇರ್ತದೆ ಅಂದ್ರೆ, ಓಕೆ, ಯಾವ ಥರ ಆಗಿತ್ತು ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು, ನೋಡಿರಿ, ಎ ಎನ್ ಎಕ್ಸ್ ಟು ದ ಪವರ್ ಎನ್ ಅದ, ಹೌದಾ, ಎ ಎನ್ ಎಕ್ಸ್ ಟು ದ ಪವರ್ ಎನ್ ಅದ. ಸೊ ನಮಗೆ ಗೊತ್ತೈತಿ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್. ಏನು ಅನ್ನೋದು ಏನಿವಲ್ಲ ಕಾನ್ಸ್ಟೆಂಟ್, ಅವ್ನು ಹಂಗೆ ಹೇಳ್ರಿ, ಎ ಎನ್, ಓಕೆ, ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಅದು. ಇದು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್ ಪ್ಲಸ್ ಇದೇನು ಮೈನಸ್ 1 ಅದು ಏನದ ಕಾನ್ಸ್ಟೆಂಟ್, ಅದು ಹಂಗೆ ಹೇಳ್ರಿ, ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಏನಾಗುತ್ತೆ, ಎನ್ ಮೈನಸ್ 1 ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಆಕೈತಿ, ಹೌದಾ. ನೆಕ್ಸ್ಟ್ ಸೊ ಆನ್ ಅಪ್ ಟು, ಇಲ್ಲಿ ನೋಡ್ರಿ, ಇಲ್ಲಿ ಎ ಒನ್, ಹೌದಾ, ಎ ಒನ್ ಹಂಗೆ ಹೇಳ್ರಿ, ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು 1 ಆಯ್ತು, ಎ ನಾಟ್ ಈಸ್ ಕಾನ್ಸ್ಟೆಂಟ್, ಸೊ 0 ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದ ಡಿಫ್ರೆನ್ಷಿಯೇಷನ್ ಆಫ್ ಪಾಲಿನೋಮಿಯಲ್ ಫಂಕ್ಷನ್. ಅಂದ್ರೆ ಏನು, ಎನ್ ಇಂಟು ಎ ಎನ್ ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಪ್ಲಸ್ ಎನ್ ಮೈನಸ್ 1 ಎ ಎನ್ ಮೈನಸ್ 1 ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಪ್ಲಸ್ ಸೊ ಆನ್ ಅಪ್ ಟು ಎ ಒನ್. ಸೊ ದಿಸ್ ಈಸ್ ದ ಡಿಫ್ರೆನ್ಷಿಯೇಷನ್ ಆಫ್ ಪಾಲಿನೋಮಿಯಲ್ ಫಂಕ್ಷನ್. ವೆರಿ ಇಂಪಾರ್ಟೆಂಟ್, ಇದು ಕೂಡ ಏನು ಇಂಪಾರ್ಟೆಂಟ್, ಇದನ್ನು ಕೂಡ ಏನು ತಿಳ್ಕೊಂಡಿರಿ. ಓಕೆ, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಇದಕ್ಕೊಂದು ಎಕ್ಸಾಂಪಲ್ ತೊಗೊಂಡು ಮಾಡೋದಂದರೆ, ಓಕೆ, ಫಾರ್ ಎಕ್ಸಾಂಪಲ್, ಸೊ ಎಫ್ ಆಫ್ ಎಕ್ಸ್ ಏನಾದರೂ 6 ಟೈಮ್ ಎಕ್ಸ್ ಟು ದ ಪವರ್ 100 ಮೈನಸ್ ಎಕ್ಸ್ ಟು ದ ಪವರ್ 55 ಪ್ಲಸ್ ಎಕ್ಸ್ ಆಯ್ತಂದರೆ ಇದ್ರ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಹೌದಾ. ಇದರ ಡಿಫ್ರೆನ್ಷಿಯೇಷನ್ ಯಾವ ಥರ ಬರ್ತೈತಿ ಅಂದರೆ, ಸೊ ನೋಡಿರಿ, ಸೊಲ್ಯೂಷನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು, ನೋಡ್ರಿ, ಇದನ್ನ ಡಿಫ್ರೆನ್ಷಿಯೇಷನ್ ಮಾಡಿರಿ, 6 ಹಂಗೆ ಹೇಳ್ರಿ, ಓಕೆ, 6 ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದ ಪವರ್ 100 ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದ ಪವರ್ 55. ಎಲ್ಲದಕ್ಕೂ ಏನು ಮಾಡಿ ಸಪ್ರೇಟ್ ಮಾಡ್ಬೇಕು, ಯಾಕೆ ಹೇಳ್ರಿ, ಪ್ಲಸ್ ಐತೆ ನೋಡೋಕ್ಕೆ. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್. ಸೊ ಇದು ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 6 ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ಒನ್ ಈಸ್ 100 ಇಂಟು ಎಕ್ಸ್ ಟು ದ ಪವರ್ 99. ಬೇಕಾದ್ರೆ 100 ಮೈನಸ್ 99, 100 ಮೈನಸ್ 1 ಏನಾಗುತ್ತೆ, 99 ಆಗುತ್ತೆ. ಮೈನಸ್ ಇದು 55 ಇಂಟು ಎಕ್ಸ್ ಟು ದ ಪವರ್ 54 ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಏನ ಪ್ಲಸ್ 1. ಸೊ ಇದೇನು ಡಿಫ್ರೆನ್ಷಿಯೇಷನ್, ದಿಸ್ ಇಸ್ ದ ಡಿಫ್ರೆನ್ಷಿಯೇಷನ್ ಆಫ್ ಪಾಲಿನೋಮಿಯಲ್ ಫಂಕ್ಷನ್. ಓಕೆ, ದಿಸ್ ಇಸ್ ದ ವೇ ಟು ಡಿಫ್ರೆನ್ಷಿಯೇಟ್ ಅ ಪಾಲಿನೋಮಿಯಲ್ ಫಂಕ್ಷನ್. ಸಿ ಹಿಯರ್ ಒನ್ ಮೋರ್ ಎಕ್ಸಾಂಪಲ್, ಡಿಫ್ರೆನ್ಷಿಯೇಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದು ಬರ್ತೈತಿ. ಓಕೆ, ಸೈನ್ ಎಕ್ಸ್, ಕಾಸ್ ಎಕ್ಸ್, ಟ್ಯಾನ್ ಎಕ್ಸ್, ಕಾಸಕ್ ಎಕ್ಸ್, ಕಾಟ್ ಎಕ್ಸ್ ಮತ್ತು ಸೆಕ್ ಎಕ್ಸ್, ಇವುಗಳದ್ದು ಡಿಫ್ರೆನ್ಷಿಯೇಷನ್ ಯಾವ ಥರ ಬರ್ತೈತಿ. ಈಗ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡೋಣ. ಓಕೆ, ಸೊ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ, ಅಂದರೆ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಆಫ್ ಡೆರಿವೇಟಿವ್ ಅಂದರೆ ಆ ಟೈಪ್ ಫಸ್ಟ್ ಪ್ರಿನ್ಸಿಪಲ್ ಆಫ್ ಡೆರಿವೇಟಿವ್ ಯೂಸ್ ಮಾಡ್ಕೊಂಡು ಏನು ಮಾಡ್ಬೇಕು, ಸೈನ್ ಎಕ್ಸ್ದು ಡೆರಿವೇಷನ್ ಏನಾಗ್ತೈತಿ ಅಂತ ಫೈಂಡ್ ಮಾಡ್ಬೇಕು. ಓಕೆ, ಸೊ ನೋಡಿರಿ, ಇದು ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸಿಗೆ, ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್ಗೆ ಈ ಕ್ವಶನ್ಸ್ ಕೇಳ್ತಾರೆ. ಸೊ ನೋಡಿರಿ, ಸೊಲ್ಯೂಷನ್ ಒಳಗೆ we have, what we have, function f of x, we have function f of x equal to sin x. Okay, we have f of x equal to sin x. ಇದರ ಡಿಫ್ರೆನ್ಷಿಯೇಷನ್ ನಾವು ಮಾಡಬೇಕು, ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಮಾಡಬೇಕು. ಸೊ ವಿ ನೋ ದ್ಯಾಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್. ಹೌದಾ, ಇದು ನಮ್ಮದು ಫಸ್ಟ್ ಡಿರೈವೇಟಿವ್ ಪ್ರಿನ್ಸಿಪಲ್, ಈ ಥರ ಬರಿತಿದ್ವಿ. ಓಕೆ, ಈಗ ನೋಡಿರಿ, ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0, ಇಲ್ಲಿ ನೋಡಿರಿ, ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಅಂತೈತಿ, ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್. ಎಫ್ ಆಫ್ ಎಕ್ಸ್ ಇದ್ದಾಗ ಸೈನ್ ಎಕ್ಸ್ ಐತೆ, ಅಂದರೆ ಎಕ್ಸ್ ಪ್ಲಸ್ ಎಚ್ ಇದ್ದಾಗ ಏನು ಬರ್ತದ್ರಿ, ಸೈನ್ ಆಫ್ ಎಕ್ಸ್ ಪ್ಲಸ್ ಎಚ್ ಅದು, ಮೈನಸ್ ಎಫ್ ಆಫ್ ಎಕ್ಸ್ ಅಂದರೆ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಚ್. ಹೌದಾ, ಈಗ ನೋಡಿರಿ,
ಇದನ್ನು ಯಾವ ಥರ ಬಿಡಿಸ್ಬೋದು, ಸೈನ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್. ಓಕೆ, ಸೈನ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್. ಇದು ನಮಗೆ ಆಲ್ರೆಡಿ ಟ್ರಿಗ್ನೋಮೆಟ್ರಿಯಲ್ಲಿ ಕಲ್ತೀವಿ ನಾವು. ಯಾವ ಫಾರ್ಮುಲಾ ಅಂದರೆ ಸೈನ್ ಎ ಮೈನಸ್ ಸೈನ್ ಬಿ ಫಾರ್ಮುಲಾ. ಸೈನ್ ಎ ಮೈನಸ್ ಸೈನ್ ಬಿ ಫಾರ್ಮುಲಾ. ಏನು ಸೈನ್ ಎ ಮೈನಸ್ ಸೈನ್ ಬಿ ಫಾರ್ಮುಲಾ ಅಂದರೆ 2 ಇಂಟು ಕಾಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ 2, ಹೌದಾ, ಇಂಟು ಸೈನ್ ಎ ಮೈನಸ್ ಬಿ ಡಿವೈಡೆಡ್ ಬೈ 2. ಈ ಫಾರ್ಮುಲಾ ನಮ್ಗೆ ಗೊತ್ತೈತಿ, ಟ್ರಿಗ್ನೋಮೆಟ್ರಿ ಒಳಗೆ ಗೊತ್ತೈತಿ. ಸೈನ್ ಎ ಮೈನಸ್ ಬಿ, ಸೈನ್ ಎ ಮೈನಸ್ ಸೈನ್ ಬಿ ಈಕ್ವಲ್ ಟು 2 ಇಂಟು ಕಾಸ್ ಎ ಪ್ಲಸ್ ಬಿ ಡಿವೈಡ್ ಬೈ 2 ಇಂಟು ಸೈನ್ ಎ ಮೈನಸ್ ಬಿ ಡಿವೈಡೆಡ್ ಬೈ 2. ಈ ಫಾರ್ಮುಲಾ ನಮ್ಗೆ ಗೊತ್ತು. ಸೊ ಇಲ್ಲಿ ನೋಡಿರಿ, ಇದು ಹಂಗೆ ಕಾಣ್ತೈತಾ, ಸೈನ್ ಎ ಮೈನಸ್ ಸೈನ್ ಬಿ. ಎ ಜಾಗದಾಗ ಏನದ ಎಕ್ಸ್ ಪ್ಲಸ್ ಎಚ್ ಅದ, ಬಿ ಜಾಗದಾಗ ಎಕ್ಸ್ ಅದ. ಸೊ ಅದನ್ನು ಅಪ್ಲೈ ಮಾಡಿರಿ. ಲಿಮಿಟ್ ಆ್ಯಸ್ ಎಚ್ ಟೆಂಡ್ಸ್ ಟು 0, ಇದನ್ನು ಅಕಾರ್ಡಿಂಗ್ ಟು ದ್ಯಾಟ್ ಮಾಡಿದರೆ 2 ಇಂಟು, ಹೌದಾ, ಕಾಸ್ ಎ ಜಾಗದಾಗ ಏನೋ ಎಕ್ಸ್ ಪ್ಲಸ್ ಎಚ್ ಅದ. ಸೊ ನೋಡಿರಿ, ಎಕ್ಸ್ ಪ್ಲಸ್ ಎಚ್ ಪ್ಲಸ್ ಎಚ್ ಪ್ಲಸ್ ಎಕ್ಸ್, ಎ ಜಾಗ ಪ್ಲಸ್ ಎಕ್ಸ್ ಅದ, ಡಿವೈಡೆಡ್ ಬೈ 2 ಮಾಡ್ತೀನಿ, ಇಂಟು ಸೈನ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2, ಹೌದಾ, ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2. ಸೊ ಹೋಲ್ ಎಚ್ ಆ್ಯಸ್ ಇಟ್ ಈಸ್, ಎಚ್ ಏನೈತಲ್ಲ ಅದು ಆ್ಯಸ್ ಇಟ್ ಈಸ್, ಹೌದಾ. ಸೊ ನೋಡಿರಿ, ಈಗ ಬಿಡಿಸ್ರಿ. ಲಿಮಿಟ್ ಆ್ಯಸ್ ಎಚ್ ಟೆಂಡ್ಸ್ ಟು 0, ರೈಟ್, 2 ಇಂಟು ಕಾಸ್ 2x, ಹೌದಾ, ಎಕ್ಸ್ ಪ್ಲಸ್ ಎಚ್ 2x ಪ್ಲಸ್ ಎಚ್ ಡಿವೈಡೆಡ್ ಬೈ 2 ಆತ, ಇಂಟು ಸೈನ್ ಎಕ್ಸ್ ಪ್ಲಸ್ ಎಚ್ ಇಲ್ಲಿತ್ತಲ್ಲ ಕ್ಯಾನ್ಸಲ್ ಆತ, ಹೌದಾ. ನೋಡಿರಿ, ಎಚ್ ಪ್ಲಸ್ ಎಕ್ಸ್ ಮೈನಸ್ ಕ್ಯಾನ್ಸಲ್, ಇಲ್ಲಿ ಏನಾಗುತ್ತೆ ಸೈನ್ ಆಫ್ ಎಚ್ ಬೈ 2 ಆತ, ಎಚ್ ಬೈ 2 ಡಿವೈಡೆಡ್ ಬೈ ಎಚ್, ಹೌದಾ. ಈಗ ನೋಡಿರಿ, ಇಲ್ಲಿ ನೋಡಿರಿ ಸೈನ್ ಎಚ್ ಬೈ 2 ಐತಿ, ಇಲ್ಲಿ ಬರೀ ಎಚ್ ಐತಿ, ಅಂದರೆ ಇದಕ್ಕೆ ಏನು ಮಾಡ್ಬೇಕು, ನಾನು ಡಿವೈಡ್ ಬೈ 2 ಮಾಡ್ಬೇಕಾ. ಸೊ ಇಲ್ಲಿ ಡಿವೈಡ್ ಬೈ 2 ಮಾಡ್ಬೋದು, ಇಲ್ಲಿ ಅಂದ್ರೆ 2 ಅದ. ಈ ಮಲ್ಟಿಪ್ಲಿಕೇಶನ್ ಏನು ಮಾಡ್ಬೇಕು, ನಾನು ಕೆಳಗೆ ತೊಗೊಂಬಂದ್ರೆ ಏನಾಗುತ್ತೆ, ಎಚ್ ಬೈ 2 ಆಗುತ್ತಾ. ಸೊ ಇದನ್ನೇನು ಬರ್ರಿ ಹೊಳ್ಳಿ, ಲಿಮಿಟ್ ಆ್ಯಸ್ ಎಚ್ ಟೆಂಡ್ಸ್ ಟು 0 ಕಾಸ್ ಆಫ್ 2x ಪ್ಲಸ್ ಎಚ್ ಡಿವೈಡೆಡ್ ಬೈ 2 ಇಂಟು ಸೈನ್ ಎಚ್ ಬೈ 2 ಡಿವೈಡೆಡ್ ಬೈ ಎಚ್ ಬೈ 2. ಯಾಕೆ ಇದನ್ನು ಮಾಡ್ಕೊಂಡೆ ಅಂದರೆ, ಇಲ್ಲಿ ನೋಡಿರಿ, ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದೆ ಅಂದರೆ ಇದ್ರ ಆನ್ಸರ್ ಏನಾಗುತ್ತೆ 1 ಆಗುತ್ತೆ, ಹೌದಾ. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಆನ್ಸರ್ 1 ಆಗುತ್ತೆ ಬೈ ಸ್ಟ್ಯಾಂಡರ್ಡ್ ಪ್ರಾಪರ್ಟಿ. ಈಗ ನೋಡಿರಿ, ಎರಡಕ್ಕೂ ಸಪ್ರೇಟ್ ಅಪ್ಲೈ ಮಾಡಿರಿ. ಲಿಮಿಟ್ ಆ್ಯಸ್ ಎಚ್ ಟು 0 ಕಾಸ್ 2x ಪ್ಲಸ್ ಎಚ್ ಡಿವೈಡೆಡ್ ಬೈ 2 ಇಂಟು ಲಿಮಿಟ್ ಆ್ಯಸ್ ಎಚ್ ಟು 0 ಸೈನ್ ಎಚ್ ಬೈ 2 ಡಿವೈಡೆಡ್ ಬೈ ಎಚ್ ಬೈ 2. ಇದು ಏನಾಗುತ್ತೆ, ಆನ್ಸರ್ 1 ಆಗುತ್ತೆ, ಹೌದಾ. ಇಲ್ಲಿ ಎಚ್ 0 ಹಾಕಿದ್ರೆ ಇದೇನಾಗುತ್ತೆ, ಕಾಸ್ 2x ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಈ 2 ಕ್ಯಾನ್ಸಲ್ ಆಗಿ ಆನ್ಸರ್ ಎಷ್ಟು ಬರ್ತೈತಿ, ಕಾಸ್ ಎಕ್ಸ್. ಸೊ ಏನಾಗ್ತದೆ ಈಗ ಹಂಗಂದ್ರೆ, ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಬರ್ತೈತಿ. ಸೊ ವೆರಿ ಇಂಪಾರ್ಟೆಂಟ್. ಅಗೇನ್ ಒನ್ ಮೋರ್ ಇಂಪಾರ್ಟೆಂಟ್ ಫಾರ್ಮುಲಾ ಏನಂದರೆ, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಆಲ್ವೇಸ್ ಈಕ್ವಲ್ ಟು ಕಾಸ್ ಎಕ್ಸ್. ಇದು ಏನು, ಒನ್ ಮೋರ್ ಇಂಪಾರ್ಟೆಂಟ್ ಫಾರ್ಮುಲಾ. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಈಸ್ ಆಲ್ವೇಸ್ ಕಾಸ್ ಎಕ್ಸ್. ರಿಮೆಂಬರ್ ದಿಸ್. ಓಕೆ, ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗ್ತೈತಿ, ಕಾಸ್ ಎಕ್ಸ್ ಆಕೈತಿ. ಸೊ ಒನ್ ಮೋರ್ ಇಂಪಾರ್ಟೆಂಟ್ ಟ್ರಿಗ್ನೋಮೆಟ್ರಿಕ್ ಪ್ರಾಪರ್ಟಿ ಯಾವುದು, ಟ್ಯಾನ್ ಎಕ್ಸ್. ಇದ್ರದ್ದು ಡೆರಿವೇಟಿವ್ ಏನಾಗುತ್ತೆ, ಇದ್ರ ಡೆರಿವೇಟಿವ್ ಏನಾಗುತ್ತೆ. ಓಕೆ, ಲೆಟ್ ಅಸ್ ಚೆಕ್ ಇಟ್. ಸೊಲ್ಯೂಷನ್, ವಿ ಹ್ಯಾವ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್. ಓಕೆ, ವಿ ಹ್ಯಾವ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್. ಸೊ ಇದ್ರ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಚೆಕ್ ಮಾಡೋಣ. ಓಕೆ, ಸೊ ವಿ ನೋ ದ್ಯಾಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಚ್ ಟೆಂಡ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್. ಇದೇನು ನಮ್ಮದು ಫಸ್ಟ್ ಪ್ರಿನ್ಸಿಪಲ್. ಇದೇನಿದೆ ಫಸ್ಟ್ ಪ್ರಿನ್ಸಿಪಲ್ ಆಫ್ ಡೆರಿವೇಟಿವ್. ಈಗ ನೋಡಿರಿ, ಲಿಮಿಟ್ ಆ್ಯಸ್ ಎಚ್ ಟೆಂಡ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಅಂದ್ರೆ ಏನು, ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ಎಚ್. ಎಫ್ ಆಫ್ ಎಕ್ಸ್ ಇದ್ದಲ್ಲಿ ಟ್ಯಾನ್ ಎಕ್ಸ್ ಐತಿ. ಸೊ ಎಕ್ಸ್ ಪ್ಲಸ್ ಎಚ್ ಅಂದ್ರೆ ಆಗುತ್ತೆ ಟ್ಯಾನ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಟ್ಯಾನ್ ಎಕ್ಸ್, ಓಕೆ, ಡಿವೈಡೆಡ್ ಬೈ ಎಚ್, ಹೌದಾ. ಸೊ ನಮ್ಮ ಟ್ರಿಗ್ನೋಮೆಟ್ರಿಕ್ ಪ್ರಾಪರ್ಟಿ ಏನು ಹೇಳ್ತೈತಿ, ಈ ಟ್ಯಾನ್ ಎಕ್ಸ್ ಅಂದ್ರೆ ಏನು, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್, ಹೌದಾ. ಸೊ ಅದನ್ನು ಅಪ್ಲೈ ಮಾಡಿರಲಿ. ಲಿಮಿಟ್ ಆ್ಯಸ್ ಎಚ್ ಟೆಂಡ್ಸ್ ಟು 0 ಟ್ಯಾನ್ ಎಕ್ಸ್ ಪ್ಲಸ್ ಎಚ್ ಅಂದರೆ ಯಾವ ಥರ ಬರಿಬೋದು, ಸೈನ್ ಆಫ್ ಎಕ್ಸ್ ಪ್ಲಸ್ ಎಚ್ ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಪ್ಲಸ್ ಎಚ್. ಸಿಮಿಲರ್ಲಿ ಟ್ಯಾನ್ ಎಕ್ಸ್ ಅಂದರೆ ಯಾವ ಥರ ಬರಿಬೋದು, ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್. ಓಕೆ, ಇದು ಹೋಲ್ ಡಿವೈಡೆಡ್ ಬೈ ಎಚ್ ಆ್ಯಸ್ ಇಟ್ ಈಸ್, ಹೋಲ್ ಡಿವೈಡೆಡ್ ಬೈ ಎಚ್ ಆ್ಯಸ್ ಇಟ್ ಈಸ್. ಸೊ ನೋಡಿರಿ, ಲಿಮಿಟ್ ಆ್ಯಸ್ ಎಚ್ ಟೆಂಡ್ಸ್ ಟು 0 ಈ 1/hನ ಹಿಂಗೆ ಹೊರಗಿಡ್ರಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿರಿ. ಸಿಂಪ್ಲಿಫೈ ಯಾವ ಥರ ಮಾಡ್ಬೇಕಂದ್ರೆ, ಓಕೆ, ಸೊ ನೋಡಿರಿ, ಎಲ್ ಸಿ ಎಮ್ ತೆಗಿರಿ, ಏನಾಗುತ್ತೆ ಕಾಸ್ ಆಫ್ ಎಕ್ಸ್ ಪ್ಲಸ್ ಎಚ್ ಇಂಟು ಕಾಸ್ ಎಕ್ಸ್ ಅದು, ಹೌದಾ. ಇದು ಎಲ್ ಸಿ ಎಮ್. ಸೊ ನೋಡಿರಿ, ಇಲ್ಲೇನು ಕಮ್ಮಿ ಅದ, ಕಾಸ್ ಎಕ್ಸ್ ಕಮ್ಮಿ ಆತ, ಇಲ್ಲೇನದ ಕಾಸ್ ಎಕ್ಸ್ ಪ್ಲಸ್ ಎಚ್ ಕಮ್ಮಿ ಐತಿ. ಸೊ ಸೈನ್ ಎಕ್ಸ್ ಪ್ಲಸ್ ಎಚ್ ಇಂಟು ಕಾಸ್ ಎಕ್ಸ್
ಮೈನಸ್ ಇಲ್ಲೇ ಬರಿಬೋದು ಕಾಸ್ ಎಕ್ಸ್ ಪ್ಲಸ್ ಎಚ್ ಇಂಟು ಸೈನ್ ಎಕ್ಸ್. ಹೌದಾ? ಇಲ್ಲಿ ನೋಡ್ರಿ, ಇದು ನೋಡ್ರಿ ಏನು ಅನಿಸುತ್ತೆ, ಸೈನ್ ಎಕ್ಸ್ ಪ್ಲಸ್ ಎಚ್ ಇಂಟು ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಎಚ್ ಇಂಟು ಸೈನ್ ಎಕ್ಸ್. ಇದು ಎದ್ರ ಫಾರ್ಮುಲಾ ಅನಿಸುತ್ತೆ? ಓಕೆ, ಎದ್ರ ಫಾರ್ಮುಲಾ ಅನಿಸುತ್ತಿದೆ ನೋಡ್ರಿ, ವಿ ಹ್ಯಾವ್ ಆಲ್ರೆಡಿ ಲರ್ನ್ ಇನ್ ಟ್ರಿಗ್ನೋಮೆಟ್ರಿ. ಇದು ಎದ್ರ ಫಾರ್ಮುಲಾ? ಸೈನ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ. ಓಕೆ, ಯಾವ ಥರ ಆಯಿತು ಸೈನ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ? ಸೈನ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಯಾವ ಥರ ಆಯಿತು? ಸೈನ್ ಎಕ್ಸ್ ಇಂಟು ಕಾಸ್ ವೈ, ಸಾರಿ sin x minus y is sin x minus y, sin x into cos y minus cos x into sin y. ಹೌದಾ? ಈ ಫಾರ್ಮುಲಾ ಇಲ್ಲಿ ನೋಡ್ರಿ, look at this sin x plus h into cos x minus cos x plus h into sin x. ಸೊ ಇದು ನೋಡ್ರಿ ಅನಿಸುತ್ತೆ ನಮಗೆ, ಇದು sin x plus y ಫಾರ್ಮುಲಾ. ಓಕೆ, ಸೊ 1/h ಇದನ್ನು ಯಾವ ಥರ ಬರೀತೀನಿ ಅಂದರೆ sin of x plus h ಮೈನಸ್ ಎಕ್ಸ್. ಹೌದಾ? ಇದು ಎಕ್ಸ್ ಪ್ಲಸ್ ಎಚ್ ಒಂದು ಆ್ಯಂಗಲ್, ಎಕ್ಸ್ ಒಂದು ಆ್ಯಂಗಲ್. ಸೊ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಪ್ಲಸ್ ಎಚ್ ಇಂಟು ಕಾಸ್ ಎಕ್ಸ್. ಓಕೆ, ಸೊ ವಿ ಗಾಟ್ ಇಟ್ ನಾವು. ನೋಡ್ರಿ, ಇದು ಎಕ್ಸ್, ಇದು ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಏನು ಉಳಿತೈತಿ? ಲಿಮಿಟ್ ಆ್ಯಸ್ ಎಚ್ ಟೆನ್ಸ್ ಟು 0 ಸೈನ್ ಎಚ್ ಡಿವೈಡೆಡ್ ಬೈ, ಇಲ್ಲಿ ನೋಡ್ರಿ ಇಲ್ಲೊಂದು ಎಚ್ ಅದ, ಲಿಮಿಟ್ ಸೈನ್ ಎಚ್ ಡಿವೈಡೆಡ್ ಬೈ ಎಚ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಎಚ್ ಇಂಟು ಕಾಸ್ ಎಕ್ಸ್ ಅದು. ಹೌದಾ? ಇದೊಂದು ಫಾರ್ಮುಲಾ ಸಿಕ್ತು ನಮಗೆ. ಇಲ್ಲಿ ನೋಡ್ರಿ ನೆಕ್ಸ್ಟ್, ಇಲ್ಲಿ ನೋಡ್ರಿ ಸೈನ್ ಎಚ್ ಬೈ ಎಚ್, ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿರಿ ಏನು ಬರ್ತಾವೆ ಸರ್? 1 ಬರ್ತೈತಿ. ಸೊ ಏನು ನೋಡ್ರಿ ಈಗ, ಸೊ ಎರಡಕ್ಕೂ ಸಪ್ರೇಟಾಗಿ ಲಿಮಿಟ್ ಅಪ್ಲೈ ಮಾಡಿರಿ. ಲಿಮಿಟ್ ಆ್ಯಸ್ ಎಚ್ ಟೆನ್ಸ್ ಟು 0 ಸೈನ್ ಎಚ್ ಡಿವೈಡೆಡ್ ಬೈ ಎಚ್ ಬರಿಬೋದಾ? ಸೈನ್ ಎಚ್ ಡಿವೈಡೆಡ್ ಬೈ ಎಚ್, ಯಾಕಂದರೆ ಇದರ ಆನ್ಸರ್ ಎಷ್ಟು ಬರ್ತೈತಿ? 1 ಬರ್ತೈತಿ. ಇಂಟು ಲಿಮಿಟ್ ಆ್ಯಸ್ ಎಚ್ ಟೆನ್ಸ್ ಟು 0 limit as to 0 1 divided by cos of x plus h into cos x. ಹಿಂಗೆ ಬರಿಬೋದು. ಸೊ ನೋಡಿರಿ, ಇದರ ಆನ್ಸರ್ ಎಷ್ಟು ಬರ್ತೈತಿ? 1 ಬರ್ತೈತಿ. ಸೊ 1 ಇಂಟು ಇಲ್ಲಿ ಎಚ್ ಕೊಟ್ಟು 0 ಆದರೆ ಏನು ಬರ್ತೈತಿ? 1 ಇಂಟು ಕಾಸ್ ಎಕ್ಸ್ ಪ್ಲಸ್ 0 ಅಂದರೆ ಎಕ್ಸನ ಇಂಟು ಕಾಸ್ ಎಕ್ಸ್. ಹೌದಾ? ವಿಚ್ ಈಸ್ ಈಕ್ವಲ್ ಟು 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್. 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದ್ರೇನ? ಸೆಕ್ಸ್ ಸ್ಕ್ವೇರ್ ಎಕ್ಸ್. ಸೊ ಇದನ್ನೇ ಆತೀಗ ಆನ್ಸರ್, ಡಿಫ್ರೆನ್ಷಿಯೇಷನ್ ಆಫ್ tan x is always sec square x. So d by dx of tan x which is equal to sec square x. So this is one more important problem. This is one more important property. Differentiation of tan x is always equal to sec square x. Okay. ಈ ರೀತಿ ನಮಗೆ ಏನದಾವ 6 ಟ್ರಿಗೋಮೆಟ್ರಿಕ್ ಪ್ರಾಪರ್ಟಿ, 6 ಟ್ರಿಗೋಮೆಟ್ರಿಕ್ ರೇಷಿಯೋಸ್ ಅದಾವ. ಹೌದಾ? ಈ 6 ಟ್ರಿಗೋಮೆಟ್ರಿಕ್ ಫಾರ್ಮುಲಾ ಇಲ್ಲಿ ಹೇಳ್ತೀನಿ ಏನಂದರೆ, ಓಕೆ, ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ ಅಂದರೆ ಮೈನಸ್ ಸೈನ್ ಎಕ್ಸ್. ಓಕೆ, ರಿಮೆಂಬರ್ ಆಲ್ ದಿಸ್. ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಮಾಡಿದೆ, ಸೊ ಕಾಟ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಗುತ್ತೆ ಅಂದರೆ ಮೈನಸ್ ಕಾಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಸಿಮಿಲರ್ಲಿ ಡಿ ಬೈ ಡಿ ಎಕ್ಸ್ ಆಫ್ ಸೆಕ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಗುತ್ತೆ ಅಂದರೆ ಡಿಫ್ರೆನ್ಷಿಯೇಷನ್ದ ಸೆಕ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಅಂದರೆ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸೆಕ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಅಂದರೆ ಮೈನಸ್ ಕಾಟ್ ಎಕ್ಸ್ ಇಂಟು ಕಾಸೆಕ್ ಎಕ್ಸ್. ಓಕೆ, ದಿಸ್ ಆಲ್ ಫಾರ್ಮುಲಾ ಜಸ್ಟ್ ವೆರಿಫೈ ಇಟ್. ಇದನ್ನೇನು ಮಾಡಿರಿ? ವೆರಿಫೈ ಮಾಡಿರಿ. ಓಕೆ, ದಿಸ್ ಈಸ್ ಯುವರ್ ವರ್ಕ್. ಸೊ ವೆರಿಫೈ ಇಟ್ ಆ್ಯಂಡ್ ದಿಸ್ ಫಾರ್ಮುಲಾ ಏನು ಮಾಡಿರಿ? ರಿಮೆಂಬರ್ ಮಾಡಿಕೊಡ್ರಿ. ಆಲ್ವೇಸ್ ಬೈಪಟ್ ಮಾಡಿರಿ. ಓಕೆ, ಒಂದು ಕಡೆ ಬರ್ಕೊಂಡು ಬೈಪಟ್ ಮಾಡಿರಿ. ಓಕೆ, ದೀಸ್ ಆರ್ ಸಮ್ ಸೊಲ್ಯೂಷನ್. ಓಕೆ, ದೀಸ್ ಆರ್ ಸಮ್ ಫಾರ್ಮುಲಾಸ್. ಸೊ ಟುಡೇ ವಿ ಹ್ಯಾವ್ ಲರ್ನ್ಡ್ ಇಟ್. ಸೊ ಸಿ ಹಿಯರ್ ಸಮ್ ಇಂಪಾರ್ಟೆಂಟ್ ಡೆರಿವೇಟಿವ್ ಫಾರ್ಮುಲಾಸ್. ಓಕೆ, ಸೊ ಇಷ್ಟೊತ್ತನ ಏನು ಡಿಸ್ಕಸ್ ಮಾಡಿದ್ವಲ್ಲ ಅದನ್ನು ಲಿಸ್ಟ್ ಮಾಡಿದ್ರೆ, ಸೊ ವಿ ಹ್ಯಾವ್ ಹಿಯರ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದ ಪವರ್ ಎನ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1. ಇದು ಫಾರ್ಮುಲಾ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಸೆಕ್ ಸ್ಕ್ವೇರ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ಕಾಟ್ ಎಕ್ಸ್ ಮೈನಸ್ ಕಾಸೆಕ್ ಸ್ಕ್ವೇರ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ ಮೈನಸ್ ಕಾಸೆಕ್ ಎಕ್ಸ್ ಇಂಟು ಕಾಟ್ ಎಕ್ಸ್, ಆ್ಯಂಡ್ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ ಏನು 0 ಬರ್ತೈತಿ. ಓಕೆ, ನೋಡಿರಿ ಇಲ್ಲಿ ಒನ್ ಮೋರ್, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ 1/x ಆಗುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂದರೆ ಇ ಟು ದ ಪವರ್ ಎಕ್ಸ್ ಇದೇನಾಗುತ್ತೆ ಇ ಟು ದ ಪವರ್ ಎಕ್ಸ್ ಆಗುತ್ತೆ. ಸೊ ಡಿಫ್ರೆನ್ಷಿಯೇಷನ್ ಆಫ್ ಪಾಲಿನಾಮಿಯಲ್ ಫಂಕ್ಷನ್ ಇದನ್ನು ಯಾವ ಥರ ಬಿಡಿಸಿದ್ವಿ? ಎನ್ ಇಂಟು ಇ ಟು ದ ಪವರ್ ಎನ್ ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಪ್ಲಸ್ ಎನ್ ಮೈನಸ್ 1 ಇಂಟು ಎ ಮೈನಸ್ 1 ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಪ್ಲಸ್ ಸೊ ಆನ್ ಅಪ್ ಟು ಎ ಎನ್. ಇದು ಡಿಫ್ರೆನ್ಷಿಯೇಷನ್ ಆಫ್ ಪಾಲಿನಾಮಿಯಲ್ ಫಂಕ್ಷನ್. ನೋಡಿರಿ ಡಿಫ್ರೆನ್ಷಿಯೇಷನ್ ಆಫ್ ಪ್ರಾಡಕ್ಟ್ ರೂಲ್ ಇದನ್ನು ಡಿಸ್ಕಸ್ ಮಾಡಿವಿ. ಇದು ಕ್ವೋಷಂಟ್ ರೂಲ್,
ಇದು addition ಮತ್ತು subtraction. Okay, so these are some important formula. ಇವನ್ನೇನು ಮಾಡಿರಿ ರಿಮೆಂಬರ್ ಮಾಡ್ಕೊಡ್ರಿ. ಓಕೆ, ಇನ್ನೊಂದು ಬರ್ತೈತಿ ಯಾವುದಂದ್ರೆ 15th one ಡಿ ಬೈ ಡಿ ಎಕ್ಸ್ ಆಫ್ ಎ ಟು ದ ಪವರ್ ಎಕ್ಸ್ ಇತ್ತಂದರೆ ಇದನ್ನು ಯಾವ ಥರ ಬರ್ತೈತೆ ಡಿಫ್ರೆನ್ಷಿಯೇಷನ್ ಎ ಟು ದ ಪವರ್ ಎಕ್ಸ್ ಇಂಟು ಲಾಗ್ ಎ, ಇದ್ರದ್ದು ಡಿಫ್ರೆನ್ಷಿಯೇಷನ್ ಫಾರ್ಮುಲಾ. ಓಕೆ, ಸೊ ದೀಸ್ ಆರ್ ಸಮ್ ಫಾರ್ಮುಲಾಸ್. ಇವನ್ನೆಲ್ಲ ಏನು ಮಾಡಿರಿ ನೆನಪಿಟ್ಕೋರಿ. ಓಕೆ, ಸಿ ಹಿಯರ್ ಎಕ್ಸಸೈಸ್ ಒಳಗೆ ಸಮ್ ಪ್ರಾಬ್ಲಮ್ಸ್ ಬಿಡ್ತಾನೆ. ಫೈಂಡ್ ದ ಡೆರಿವೇಟಿವ್ ಆಫ್ ಓಕೆ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1. ಇದು 4th one, ಅದರೊಳಗೆ 4th one ಮೇನ್ ಒಳಗೆ 4th. ಓಕೆ, ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಅಂದರೆ ಇದರ ಡೆರಿವೇಟಿವ್ ಯಾವ ಥರ ಬಿಡಿಸ್ಬೇಕು ಅಂತ ಅರ್ಥ. ಸೊ ಇದನ್ನು ಯಾವ ಥರ ಬಿಡಿಸ್ಬೇಕಂದ್ರೆ ಸೊಲ್ಯೂಷನ್ ಲೆಟ್ಸ್ ಸಿ ಹಿಯರ್. ಫಂಕ್ಷನ್ ಯಾವ ಥರ ಅದ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1. ಇದು ಯಾವ ಥರ ಕಾಣ್ತದೆ ನಮಗೆ ಯು ಬೈ ವಿ ಫಾರ್ಮುಲಾ ಕಾಣ್ತದೆ. ಯು ಬೈ ವಿ, ಯು ಅನ್ನೋದು ಒಂದು ಫಂಕ್ಷನ್, ವಿ ಅನ್ನೋದು ಫಂಕ್ಷನ್. ಯು ಬೈ ವಿ ಅಂದ್ರೆ ಏನು ಆಲ್ವೈಸ್ ಕೋಶಂಟ್ ರೂಲ್ ಅಪ್ಲೈ ಮಾಡ್ಬೇಕು. ಆಲ್ವೈಸ್ ಏನು ಮಾಡ್ಬೇಕು ಕೋಶಂಟ್ ರೂಲ್ ಅಪ್ಲೈ ಮಾಡ್ಬೇಕು. ನಮ್ಮ ಕೋಶಂಟ್ ರೂಲ್ ಏನು ಹೇಳ್ತೈತಿ, ವಾಟ್ ಈಸ್ ಕೋಶಂಟ್ ರೂಲ್? ಯು ಬೈ ವಿ ಹೋಲ್ ಡ್ಯಾಶ್ ಈಕ್ವಲ್ ಟು ಏನು ಹೇಳ್ತೈತಿ ವಿ ಸ್ಕ್ವೇರ್. ಓಕೆ, ವಿ ಇಂಟು ಯು ಡ್ಯಾಶ್ ಮೈನಸ್ ಯು ಇಂಟು ವಿ ಡ್ಯಾಶ್. ಇದು ನಮ್ಮದು ಕೋಶಂಟ್ ರೂಲ್. ಸೊ ಅಕಾರ್ಡಿಂಗ್ ಟು ದಿಸ್ ನಾವು ಇದನ್ನು ಸಾಲ್ವ್ ಮಾಡಿದರೆ ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಸೊ ನೋಡಿರಿ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್, ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್. ಸೊ ಕೀಪ್ ಎಕ್ಸ್ ಮೈನಸ್ 1 ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪ್ಲಸ್ 1 ಡಿಫ್ರೆನ್ಷಿಯೇಷನ್ ಮಾಡ್ಬೇಕು. ಮೈನಸ್ ಎಕ್ಸ್ ಪ್ಲಸ್ 1 ಆ್ಯಸ್ ಇಟ್ ಈಸ್ ಹಂಗೆ ಹೇಳ್ರಿ ಡಿಫ್ರೆನ್ಷಿಯೇಷನ್ ಆಫ್ ಓಕೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಮೈನಸ್ 1. ಹೌದಾ? ಸೊ ನೋಡ್ರಿ ಎಕ್ಸ್ ಪ್ಲಸ್ 1 ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪ್ಲಸ್ 1 ಐತಿ, ಇದ್ರದಷ್ಟು ಡಿಫ್ರೆನ್ಷಿಯೇಷನ್ ಬರ್ತೈತಿ. ಏನು ಬರ್ತೈತಿ 1 ಬರ್ತೈತಿ. ಏನಾಗುತ್ತೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಈಸ್ 1. ಡಿಫ್ರೆನ್ಷಿಯೇಷನ್ ಆಫ್ 1 ಅಂದರೆ ಕಾನ್ಸ್ಟೆಂಟ್ ಫಂಕ್ಷನ್, ಇದ್ರದ್ದು ಏನು ಬರ್ತೈತಿ 0 ಬರ್ತೈತಿ. ಮೈನಸ್ ಎಕ್ಸ್ ಪ್ಲಸ್ 1 ಆ್ಯಸ್ ಇಟ್ ಈಸ್ ಡಿ ಬೈ ಡಿ ಎಕ್ಸ್ ಆಫ್ ಇಲ್ಲಿ ನೋಡ್ರಿ ಎಕ್ಸ್ ಅಗೇನ್ 1 ಮೈನಸ್ 0 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್. ಇಲ್ಲಿ ನೋಡ್ರಿ ಎಕ್ಸ್ ಪ್ಲಸ್ 1 ಮೈನಸ್ ಎಕ್ಸ್ ಪ್ಲಸ್ ಸಾರಿ ದಿಸ್ ಈಸ್ ಎಕ್ಸ್ ಮೈನಸ್ 1 ಇಂಟು 1 ಮೈನಸ್ ಎಕ್ಸ್ ಪ್ಲಸ್ 1 ಇಂಟು 1. ಸೊ ಇದೇನಾಗುತ್ತೆ ಹಂಗಂದ್ರೆ ಎಕ್ಸ್ ಮೈನಸ್ 1 ಮೈನಸ್ ಆಫ್ ಎಕ್ಸ್ ಪ್ಲಸ್ 1 ಅಂದರೆ ಮೈನಸ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್. ಸೊ ನೋಡಿರಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಇದೇನಾಗುತ್ತೆ ಆನ್ಸರ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್. ಓಕೆ, ದಿಸ್ ಇಸ್ ದ ಆನ್ಸರ್. ಈ ರೀತಿ ಏನು ಮಾಡ್ಬೇಕು ನಾವು ಡಿಫ್ರೆನ್ಷಿಯೇಷನ್ನ ಫೈಂಡ್ ಮಾಡ್ಬೇಕು. ಯಾವ ಥರ ಅಂದರೆ ಈ ಥರ. ಓಕೆ, ಸೊ ಸಿ ಹಿಯರ್ ಒನ್ ಮೋರ್ ಎಕ್ಸಾಂಪಲ್ 11th one. ಫೈಂಡ್ ದ ಡೆರಿವೇಟಿವ್ ಆಫ್ ದ ಫಂಕ್ಷನ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಯಾವ ಥರ ಮಾಡಬೇಕು? ಓಕೆ, ಸೊ ನೋಡಿ ಸೊಲ್ಯೂಷನ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂದ್ರೇನು ಯು ವಿ, ಯು ಇಂಟು ವಿ ಎರಡು ಫಂಕ್ಷನ್ ಅದಾವೆ ಸೈನ್ ಎಕ್ಸ್ ಮತ್ತು ಕಾಸ್ ಎಕ್ಸ್. ಇದನ್ನು ಯಾವ ಥರ ಬಿಡಬೇಕು ಅಂದರೆ ಯು ವಿ. ಸೊ ಯು ವಿ ಹೋಲ್ ಡ್ಯಾಶ್ ಈಕ್ವಲ್ ಟು ಏನೈತಿ ಯು ಇಂಟು ವಿ ಡ್ಯಾಶ್ ಪ್ಲಸ್ ವಿ ಇಂಟು ಯು ಡ್ಯಾಶ್. ಹೌದಾ? ಸೊ ಈ ಥರ ಏನು ಮಾಡ್ಬೇಕು ಇದನ್ನು ಫಂಕ್ಷನ್ನ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಓಕೆ, ಸೊ ಲೆಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಸೊ ಡಿಫ್ರೆನ್ಷಿಯೇಟ್ ಮಾಡಿರಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ದಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಎರಡೂ ಏನು ಮಾಡ್ಬೇಕು ನಾವು ಯೂಸಿಂಗ್ ಯು ವಿ ರೂಲ್ ಡಿಫ್ರೆನ್ಷಿಯೇಷನ್ ಮಾಡ್ಬೇಕು. ಓಕೆ, ಸೊ ಏನು ಮಾಡಿರಿ ಕೀಪ್ ಸೈನ್ ಎಕ್ಸ್ ಆಸ್ ಇಟ್ ಈಸ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಕೀಪ್ ಕಾಸ್ ಎಕ್ಸ್ ಆಸ್ ಇಟ್ ಈಸ್ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್. ಹೌದಾ? ಸೊ ನೋಡಿರಿ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್ ಇಡ್ರಿ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ ಕಾಸ್ ಎಕ್ಸ್ ಆಗುತ್ತೆ. ಹೌದಾ? ಸೊ ಇದು ನೋಡಿರಿ ಮೈನಸ್ ಅದ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಇದನ್ನು ರಿಅರೇಂಜ್ ಮಾಡಿಬಿಡ್ರೆ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಸೊ ಇದನ್ನು ಯಾವ ಥರ ಬಿಡ್ಬೋದು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಎದ್ರ ಫಾರ್ಮುಲಾ ಕಾಸ್ 2x ಫಾರ್ಮುಲಾ, ಕಾಸ್ 2x ಫಾರ್ಮುಲಾ. ಓಕೆ, ಸೊ ಡಿಫ್ರೆನ್ಷಿಯೇಷನ್ ಈಸ್ ಲೈಕ್ ದಿಸ್. ಓಕೆ, ಸೊ ದ್ಯಾಟ್ ಮೀನ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಈಕ್ವಲ್ ಟು ಕಾಸ್ 2x. ಓಕೆ, ಈ ಥರ ಬರೋದ್ರೆ ದಿಸ್ ಈಸ್ ಯುವರ್ ಆನ್ಸರ್. ಸೊ ಓಕೆ, ದೀಸ್ ಆರ್ ಸಮ್ ಪ್ರಾಬ್ಲಮ್ಸ್ I have discussed. Okay, so your work is to solve exercise 13.1, 13.2 ಏನೈತಲ್ಲ ಎಕ್ಸಸೈಸ್ ಸಾಲ್ವ್ ಮಾಡಿ ಕಳಿಸ್ಬೇಕು. ಟ್ರೈ ಟು ಸಾಲ್ವ್ ದಿಸ್ ಎಕ್ಸಾಂಪಲ್. ಸೊ ದಿಸ್ ಕಂಪ್ಲೀಟ್ಸ್ ಯುವರ್
ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಚಾಪ್ಟರ್. ಓಕೆ, ದೀಸ್ ಆರ್ ದ ಬೇಸಿಕ್ಸ್ ಆಫ್ ಆಲ್ ಫಸ್ಟ್ ಇಯರ್. ಡಿಫ್ರೆನ್ಷಿಯೇಷನ್ ಏನೈತಲ್ಲ ಇದೆಲ್ಲ ಬೇಸಿಕ್, ಇದನ್ನೆಲ್ಲ ವರ್ಕೌಟ್ ಮಾಡಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಸೊ ಪರ್ಫೆಕ್ಟ್ ಆದ್ರಂದ್ರೆ ಸೊ ಸೆಕೆಂಡ್ ಇಯರ್ಗೆ ಇದೇನಾಗುತ್ತೆ ಹೆಲ್ಪ್ ಆಕೈತಿ, ನಿಮಗೇನಾಗುತ್ತೆ ಹೆಲ್ಪ್ ಆಕೈತಿ. ಸೊ ಇದು ಬೇಸಿಕ್ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪರ್ಫೆಕ್ಟ್ ಆಗಿರಿ. ಏನು ಡೌಟ್ ಬಂದರು ಎಕ್ಸಸೈಸ್ ಒಳಗೆ ಅಥವಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಡೌಟ್ ಬಂದರೆ ಇಮಿಡಿಯೇಟಾಗಿ ಕಳಿಸಿ ಕ್ಲಿಯರ್ ಮಾಡ್ಕೊರಿ. ಓಕೆ, ಲೆಟ್ ಮೀ ಸ್ಟಾಪ್ ಹಿಯರ್. ದಿಸ್ ಕಂಪ್ಲೀಟ್ ಇದೇನಾಗ್ತದೆ, ಯುವರ್ ಚಾಪ್ಟರ್ ಈಸ್ ಕಂಪ್ಲೀಟೆಡ್. ಓಕೆ, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಎನಿ ಡೌಟ್ ಯು ಕ್ಯಾನ್ ಆಸ್ಕ್